ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ಕಳತ್ರ ಸ್ಥಾನದ ಮಹತ್ಯ, ಜಾತಕದಲ್ಲಿ ಹೇಗೆ ನೋಡಬೇಕು ಅಂತ ವಿಚಾರವನ್ನ ನಾವು ನೋಡಿದ್ದೇವೆ. ಇವತ್ತು ಇದಕ್ಕೆ ಸಂಬಂಧಪಟ್ಟ ಕೆಲವಿನ ಉದಾಹರಣೆಗಳನ್ನ ಮಾಡೋಣ. ಹೆಚ್ಚಿನ ಪ್ರಶ್ನೆಗಳು ಜೀವನದಲ್ಲಿ ಬರುವುದು ಕಳತ್ರ ಸ್ಥಾನ ವಿಚಾರದ ಬಗ್ಗೆ. ಕಳತ್ರ ಸ್ಥಾನ ಬಲ, ಕಳತ್ರ ಕಾರಕ ಬಲ, ಕಳತ್ರ ಆಧಿಪತ್ಯ ಬಲ, ಈ ಮೂರನ್ನ ಕೂಡ ನಾವು ನೋಡ್ತೇವೆ. ಎಲ್ಲ ರೀತಿ ವಿದ್ಯಾಸ್ಥಾನ, ಉದ್ಯೋಗ ಸ್ಥಾನ ಯಾವ ರೀತಿ ನಾವು ನೋಡ್ತೀವೋ ಅದೇ ರೀತಿ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲವನ್ನ ಇಲ್ಲಿ ನಾವು ನೋಡ್ತೇವೆ. ಕಳತ್ರ ಸ್ಥಾನ ಬಲ ಬರುವಂತ ಪತ್ನಿ ಅಥವಾ ಪತಿಯ ವಾತಾವರಣ, ಬೆಳೆದಂತ ವಾತಾವರಣ, ಇರುವಂತ ವಾತಾವರಣ. ಕಳತ್ರ ಕಾರಕ ಬಲ ಶುಕ್ರ ದಾಂಪತ್ಯ ಜೀವನವನ್ನ ಸೂಚನೆ ಮಾಡ್ತಾನೆ, ಅನ್ಯೋನ್ಯತೆಯನ್ನ, ಸೆಕ್ಷುವಲ್ ಲೈಫ್ ಅನ್ನ ಸೂಚನೆ ಮಾಡ್ತಾನೆ. ಕಳತ್ರ ಆಧಿಪತ್ಯ ಬಲ ವಿವಾಹ ವಿಚಾರದಲ್ಲಿ ಯಾವ ಪುಣ್ಯವನ್ನು ಮಾಡಿದ್ದಾನೆ, ಯಾವ ತರ ಪುಣ್ಯವನ್ನು ಮಾಡಿದ್ದಾನೆ ಅಂತಂಬುದು ಆಧಿಪತ್ಯ ಬಲ ಸೂಚನೆ ಮಾಡ್ತದೆ. ಇಲ್ಲಿ ಒಂದು ಉದಾಹರಣೆಯನ್ನ ನಾವು ನೋಡೋಣ. ಇದು ಒಂದು ಜಾತಕ, ಮಹಿಳೆಯ ಜಾತಕ. ವಿವಾಹದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ವಿವಾಹ ಆಗ್ತಾ ಇಲ್ಲ. ಇವರಿಗೆ ಸುಮಾರು ವಯಸ್ಸು ಒಂದು 35 ವರ್ಷದ ವಯಸ್ಸು ಇರಬೇಕೀಗ. ವಿವಾಹ ಆಗ್ತಾ ಇಲ್ಲ. ಈಗ ವಿವಾಹ ಆಗ್ತಾ ಇಲ್ಲ ಅಂತಂಬುದಕ್ಕೆ 2 ತರ ಕಾರಣ ಇದೆ. ಒಂದು ಜಾತಕ ಕಾರಣವು, ಇನ್ನೊಂದು ಲೌಕಿಕ ವ್ಯವಹಾರ ಕಾರಣವು. ನಾವು ಹಿಂದೆ ನೋಡಿದ್ದೇವೆ, ಜಾತಕದ ಸಮಸ್ಯೆ ಇದ್ರೆ ನಮಗೆ ಜಾತಕದಲ್ಲಿ ಗೊತ್ತಾಗ್ತದೆ. ಲೌಕಿಕವಾಗಿ ಅವರ ಆಲೋಚನೆಗಳಲ್ಲಿ, ತೆಗೆದುಕೊಳ್ಳುವಂತ ನಿರ್ಣಯಗಳಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದು ಜಾತಕದಲ್ಲಿ ಕಂಡು ಬರುವುದಿಲ್ಲ. ಲೌಕಿಕ ವಿಷಯವನ್ನ ನಾವು ಈ ಜಾತಕದ ಮುಖಾಂತರವಾಗಿ, ಬೇರೆ ಮುಖಾಂತರವಾಗಿ ಡೀಲ್ ಮಾಡ್ಬೇಕು. ಇಲ್ಲಿ ವಿವಾಹ ಆಗ್ತಾ ಇಲ್ಲ ಅಂತಂದಾಗ ನಾವು ಮೊದಲು ನೋಡ್ಬೇಕಾದೇನಂತಂದ್ರೆ ಅವರ ವಯಸ್ಸು ಎಷ್ಟಿದೆ, ಇದು ಪ್ರಧಾನವಾಗಿ ನೋಡ್ಬೇಕು. ವಯಸ್ಸು ನೋಡಿದ ನಂತರ ಜಾತಕ ಚೆನ್ನಾಗಿತ್ತು ಅಂದ್ಕೊಳ್ಳಿ. ಜಾತಕ ಚೆನ್ನಾಗಿದ್ರೆ ಸಂಬಂಧಗಳು ಬರ್ತಾ ಇದೆ, ವಿವಾಹಕ್ಕೆ ಯೋಗ್ಯವಾದಂತ ಕಾಲ ಬರ್ತಾ ಇದೆ, ಪ್ರಯತ್ನ ಮಾಡೋರು ಕೂಡ ಮಾಡ್ತಾ ಇರ್ತಾರೆ ಅಂತ. ಆದರೆ ಆ ವ್ಯಕ್ತಿ ನನಗೆ ವಿವಾಹ ಬೇಡ 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 ಅಂತ ಒತ್ತಾಯ ಮಾಡಬಹುದು. ಮನುಷ್ಯ ಈಗ ಬಹಳಷ್ಟು ಜನಕ್ಕೆ ಒಂದು ಒಪಿನಿಯನ್ ಅಂತಂದ್ರೆ, ಜಾತಕದಲ್ಲಿ ಇದ್ದಂಗೆ ನಡೆಯುತ್ತೆ, ಜಾತಕದಲ್ಲಿ ಏನಿರ್ತೀಯೋ ಅದೇ ನಡೆಯುತ್ತೆ ಅಂತ. ಜಾತಕದಲ್ಲಿ ಇದ್ದಂಗೆ ನಡಿಬೇಕು ಅಂತಂದ್ರೆ, ಅಥವಾ ಹೋದ್ ಜನ್ಮದಲ್ಲಿ ಮಾಡಿದಂತ ಪುಣ್ಯಕ್ಕೆ ತಕ್ಕಂತೆ ನಡಿಬೇಕು ಅಂತಂದ್ರೆ ನಾವು ಬೊಂಬೆಗಳಾಗ್ತೇವೆ. ಯಾಕೆಂತಂದ್ರೆ ಅದರಲ್ಲಿ ಇದ್ದಂಗೆ ನಡಿಬೇಕು. ಇನ್ನು ನಾವೇನು ಡೆಸಿಷನ್ಸ್ ತಗೊಳ್ಳಿಕ್ ಬರೋದಿಲ್ಲ. ನಾನು ಬೇಡ ಅನ್ಲಿಕ್ಕಿಲ್ಲ, ಬೇಕು ಅನ್ಲಿಕ್ಕಿಲ್ಲ, ಸುಮ್ಮನೆ ಅದ್ರಾಗ ಏನಿದ್ರೆ ಅದು ನಡೆದು ಹೋಗ್ತದೆ ಅಂತಂದ್ರೆ ಅದೇ ತರ ಇರುತ್ತೆ. ಆದ್ರೆ ಮನುಷ್ಯನಿಗೆ ಭಗವಂತ ಬುದ್ಧಿ ಅಂತ ಮೊದಲು ಕೊಟ್ಟಿದ್ದಾನೆ. ಬುದ್ಧಿ ಅಂತಂದು ಕೊಟ್ಟು ನೀನೇ ನಿರ್ಣಯವನ್ನು ತೆಗೆದುಕೋ. ಹೊರಗಿನ ವಾತಾವರಣಕ್ಕೆ ತಕ್ಕಂತೆ, ಪ್ರಕೃತಿಗೆ ತಕ್ಕಂತೆ ನಿರ್ಣಯವನ್ನು ತೆಗೆದುಕೋ. ಅದಕ್ಕೆ ಮೋಕ್ಷ, ಸಾಧನೆ, ಇದಕ್ಕೆಲ್ಲ ಅರ್ಥ ಇದೆ ಅಂತಂದ್ರೆ ಮನುಷ್ಯನಿಗೆ ತನ್ನಷ್ಟಕ್ಕೆ ತನ್ನ ಚಾಯ್ಸಿಗೆ ತಕ್ಕಂತೆ ನಿರ್ಣಯವನ್ನು ತೆಗೆದುಕೊಳ್ಳುವಂತ ಅವಕಾಶ ಇರಬೇಕು. ಆ ತರ ಇದ್ದಾಗ ಸ್ವತಂತ್ರವಾಗಿರುತ್ತೆ. ನಿರ್ಣಯವನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಬೇಕು. ಆ ನಿರ್ಣಯ ಈಡೇರುತ್ತೋ ಇಲ್ವೋ ಅದು ಭಗವಂತನ ಮೇಲೆ ಡಿಪೆಂಡ್ ಆಗ್ತದೆ. ಇಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ಅವಕಾಶಗಳು ಬರ್ತಾ ಇರುತ್ತೆ, ಆದ್ರೆ ನಾನು ವಿವಾಹ ಮಾಡಿಕೊಳ್ಳೋದಿಲ್ಲ ಅಂತ ಹೇಳುವಂತ ಸಂದರ್ಭಗಳು ಬಹಳ ಇರ್ತದೆ. ಇವತ್ತಿನ ಕಾಲ ಹುಡುಗರು ನಾವು ನೋಡ್ಬೋದು, ನಾನು ಈಗಲೇ ಮದುವೆ ಮಾಡ್ಕೊಳ್ಳೋದಿಲ್ಲ, ನನಗಿನ್ನ ಸಮಯ ಬೇಕು, ನಾನಿನ್ನ ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ಈ ತರ ಇತ್ಯಾದಿ ಉತ್ತರಗಳನ್ನೆಲ್ಲ ನಾವು ಕೇಳ್ತಾ ಇರ್ತೇವೆ. ಇದನ್ನೇನಂತೀವಿ, ವಿವಾಹ ವಿಚಾರದಲ್ಲಿ ಸ್ವಂತ ದೋಷ ಅಂತ ಕೇಳ್ತೇವೆ. ಕೆಲವಿನ ಜನಕ್ಕೆ ವಿವಾಹ ಯೋಗ ತುಂಬಾ ಚೆನ್ನಾಗಿರುತ್ತೆ. ಕಳತ್ರ ಸ್ಥಾನ ಬಲ ಚೆನ್ನಾಗಿದೆ,
ಆಧಿಪತ್ಯ ಬಲ ಚೆನ್ನಾಗಿದೆ, ಕಾರಕ ಬಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದರೆ ಮನೆ ಇರುವಂತ ರೆಸ್ಪಾನ್ಸಿಬಿಲಿಟೀಸ್ ಆಗಲಿ, ಇವರು ತೆಗೆದುಕೊಳ್ಳುವಂತ ಕಮಿಟ್ಮೆಂಟ್ಸ್ ಆಗಲಿ ವಿರುದ್ಧವಾಗಿರ್ತದೆ. ವಿವಾಹ ಎನ್ನುವುದು ಯುಕ್ತ ವಯಸ್ಸಿನಲ್ಲಿ ಆಗಿ ಹೋಗ್ಬೇಕು. ಈಗ ನಾವು ವಿದ್ಯೆ ಅಂತಂಬೋದು ಯಾವಾಗ ಮಾಡ್ತೇವೆ? ಯುಕ್ತ ವಯಸ್ಸಿನಲ್ಲಿ ಮಾಡ್ಕೊಳ್ತೀವೋ ಇಲ್ಲೋ? ಈಗ ಮಗುಗೂ ಪಾಪ 2 ವರ್ಷ ತುಂಬಿ 3ನೇ ವರ್ಷ ಬಂದಿರುತ್ತೆ. ಪಾಪ 5 ವರ್ಷದ ತನಕ ಆಟ ಆಡಿಕೊಳ್ಳುವ ಸಮಯ. ನಾವೆಲ್ಲ ಕೂಡ 5 ವರ್ಷದ ತನಕ ಆಟ ಆಡ್ಕೊಂಡಿದ್ದೇವೆ. ಆದ್ರೆ ನಾವೇನ್ ಮಾಡ್ತೇವೆ? ಕಾಂಪಿಟಿಷನ್ ಸೊ ಈಗ್ಲಿಂದಾನೇ ಓದಿಸ್ಬೇಕು, ಬೇಬಿ ಸೆಟ್ಟಿಂಗ್ ಹಾಕ್ತೇವೆ, ನರ್ಸರಿಗೆ ಹಾಕ್ತೇವೆ. ಸೊ ಈ ತರ ಎಲ್ಲ ಮಾಡ್ತೇವೆ. ಪಾಪ ಅವ್ರಿಗೆ ಇವಾಗಿಂದಾನೇ, ಯಾಕಂದ್ರೆ ಹಿಂದೆ ಬಿದ್ದು ಬಿಡ್ತಾರೆ. ಓದಿನಲ್ಲಿ ಸಮಯವನ್ನು ಪಾಲನೆ ಮಾಡ್ತಾರೆ, ಉದ್ಯೋಗದಲ್ಲಿ ಸೆಟಲ್ ಆಗಿ ಇನ್ಕಮ್ ವಿಚಾರದಲ್ಲಿ ಒಂದು ಸಮಯವನ್ನು ಫಾಲೋ ಹೋಗ್ತಾರೆ. ಆದ್ರೆ ವಿವಾಹ ವಿಚಾರದಲ್ಲಿ ಮಾತ್ರ, ವಿವಾಹ ಮತ್ತೆ ಸಂತಾನ ವಿಚಾರದಲ್ಲಿ ಸಮಯವನ್ನು ಫಾಲೋ ಆಗುವುದಿಲ್ಲ. ಆದರೆ ಇದರಿಂದ ಅನರ್ಥ ಆಗುವಂತ ಅನರ್ಥಗಳು ಕೂಡ ಅಷ್ಟೇ ರೀತಿಯಲ್ಲಿ ಇರ್ತದೆ. ಅದು ಗುರುತಿಸುವ ಸಮಯಕ್ಕೆ ಸಮಯ ಮೀರಿ ಹೋಗಿರುತ್ತೆ. ಯುಕ್ತ ವಯಸ್ಸಿನಲ್ಲಿ ಮದುವೆ ಆಗಬೇಕು. ಉದ್ಯೋಗ ಬೇಕಾದ್ರೆ ಯಾವ ಸಮಯದಲ್ಲ ಮಾಡ್ಕೋಬಹುದು, ಸಂಪಾದನೆ ಯಾವ ಸಮಯದಲ್ಲಾರು ಮಾಡಬಹುದು. ಎಷ್ಟೋ ಜನ ವಿದ್ಯೆಯನ್ನು ಕೂಡ ಮದುವೆ ಆದ ಮೇಲೆ ಓದಿಕೊಂಡವರು ಕೂಡ ಬಹಳ ಜನ ಇದ್ದಾರೆ. ಆದ್ರೆ ವಿವಾಹ ಮಾತ್ರ ಯಾವಾಗಂದ್ರೆ ಅವಾಗ ಮಾಡಿಕೊಳ್ಳಿಕ್ ಬರೋದಿಲ್ಲ. ಅದು ಒಂದು ಸಮಯ ಅಂತಂದ್ರೆ ಆ ಸಮಯದಲ್ಲೇ ವಿವಾಹವನ್ನು ನಾವು ಮಾಡಿಕೊಳ್ಳಬೇಕು. ಆದರೆ ಸ್ವಂತ ದೋಷದಿಂದ ನಾನು ಇವಾಗಲೇ ಮದುವೆ ಮಾಡ್ಕೊಳ್ಳೋದಿಲ್ಲ, ನಾನು ಇನ್ನ ಸೆಟ್ಲ್ ಆಗ್ಬೇಕು, ಸಂಪಾದನೆ ಮಾಡ್ಬೇಕು, ಒಳ್ಳೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಬೇಕು, ಮದುವೆ ಮಾಡಿಕೊಂಡ್ರೆ ಮತ್ತೆ ತುಂಬಾ ಕಷ್ಟ ಆಗ್ತದೆ. ಬಟ್ ಹಿಂದಿನವರು ಇದ್ದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಈಗಿನ ಜನಕ್ಕೆ ವಿವಾಹ ವಿಚಾರದಲ್ಲಿ ಇಲ್ಲ. ಹಿಂದೆ ತುಂಬಾ ಕಷ್ಟ ಪಡ್ತಿದ್ರು, ಬಟ್ ಇವತ್ತು ಆ ಸ್ಥಿತಿ ಇಲ್ಲ. ಹಿಂದೆ ಕಷ್ಟದಲ್ಲಿದ್ರೂ ಕೂಡ ಅನ್ಯೋನ್ಯವಾಗಿ ಮಾಡಿಕೊಂಡಂತ ಹೆಂಡತಿ ಗಂಡನನ್ನ ಬಿಡದೆ ಮುಂದುವರ್ಸ್ಕೊಂಡು ಬರ್ತಿತ್ತು. ಈಗ ಇನ್ನೂ ಒಂದು ಸೌಲಭ್ಯ ಇದೆ. ನಿನಗೆ ಕಷ್ಟ ಆದ್ರೆ ಬಿಟ್ಟು ಬಿಡ್ಬೋದು, ನಿನಗೆ ಕಷ್ಟ ಆದ್ರೆ ಡೈವರ್ಸ್ ತಗೊಳ್ಬಹುದು. ಆ ಅವಕಾಶ ನಮಗೆ ಇವತ್ತಿನ ಜನರೇಷನ್ ಕೊಟ್ಟಿದೆ. ಆದ್ರೂ ಕೂಡ ಜನಗಳು ತುಂಬಾ ಕಷ್ಟ ಅಂತ ಒದ್ದಾಡ್ತಿದ್ದಾರೆ. ಪಕ್ಕಕ್ಕಿಡೋಣ. ಇಲ್ಲಿ ಪುರುಷ ಪ್ರಯತ್ನ, ದೈವಾನುಗ್ರಹ. ಯಾವುದೇ ಒಂದು ವಿಚಾರ ನಮಗೆ ಮುಂದುವರಿಬೇಕು ಅಂತಂದ್ರೆ ಒಂದು ಪುರುಷ ಪ್ರಯತ್ನ ಬೇಕು, ಎರಡನೇದು ದೈವಾನುಗ್ರಹ ಬೇಕು. ಪುರುಷ ಪ್ರಯತ್ನ ಇಲ್ಲದೆ ದೈವಾನುಗ್ರಹ ಇದ್ರೂ ವ್ಯರ್ಥ, ದೈವಾನುಗ್ರಹ ಇದ್ದು ಪುರುಷ ಪ್ರಯತ್ನ ಇದ್ರೂ ವ್ಯರ್ಥ ಆಗ್ತದೆ. ಎರಡೂ ಕೂಡ ಒಟ್ಟಿಗೆ ಇರಬೇಕು. ಆ ಒಟ್ಟಿಗೆ ಇದ್ರೆ ಮಾತ್ರ ಒಂದು ಕೆಲಸ ಈಡೇರ್ತದೆ. ನಾವು ವಿವಾಹಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇರ್ತೇವೆ, ಆದರೆ ಸಂಬಂಧಗಳು ಬರೋದಿಲ್ಲ. ದೈವಾನುಗ್ರಹ ಕಡಿಮೆ ಇದೆ. ಬಹಳ ಜನಕ್ಕೆ ದೈವಾನುಗ್ರಹ ಬೇಕಾದಷ್ಟು ಇರುತ್ತೆ. ಎಲ್ಲರೂ ಕೂಡ ವಿವಾಹಕ್ಕೆ ನಾವು ಮಗಳನ್ನು ಕೊಡ್ತೇವೆ, ಮಗನನ್ನು ಕೊಡ್ತೇವೆ ಅಂತ ಕೇಳ್ತಾ ಇರ್ತಾರೆ. ಆದರೆ ಪುರುಷ ಪ್ರಯತ್ನ ಇಲ್ಲ. ಅಂದ್ರೆ ನಾವು ಮದುವೆ ಮಾಡಿಕೊಳ್ಳೋದಿಲ್ಲ, ಈಗಲೇ ಬೇಡ, ನನಗಿನ್ನ ಗೋಲ್ಸ್ ಇದೆ, ಅದೆಲ್ಲ ಆದ್ಮೇಲೆ ಮಾಡಿಕೊಳ್ತೇನೆ. ಎಷ್ಟೋ ಜನ ತಂದೆ ತಾಯಿಗಳು ಕೂಡ ವ್ಯಥಪಡುವಂತಹ ಸ್ಥಿತಿ ಇದೆ. ಸೊ ಇದೆಲ್ಲ ಕೂಡ ನಾವು ನಮ್ಮ ಲೌಕಿಕ ಜೀವನದಲ್ಲಿ ನೋಡ್ತಾನೆ ಬರ್ತಾ ಇರ್ತೇವೆ. ಹಾಗಾಗಿ ಪುರುಷ ಪ್ರಯತ್ನ, ದೈವಾನುಗ್ರಹ ಎರಡೂ ಇದ್ರೇನೆ ಆಗ್ತದೆ. ಇಲ್ಲಿ ದೈವಾನುಗ್ರಹದಲ್ಲಿ ಏನಾದ್ರೂ ತೊಂದರೆ ಇದ್ರೆ, ಅಂದ್ರೆ ವೈವಾಹಿಕ ಜೀವನದಲ್ಲಿ ಹಿಂದಿನ ಜನ್ಮದಲ್ಲಿ ಏನಾದ್ರೂ ಅತಿಯುಕ್ತವಾದಂತ ಪಾಪ ಏನಾದ್ರೂ ಇದ್ರೆ, ಈ ಜನ್ಮದಲ್ಲಿ ಅದರ ಫಲವನ್ನು ಅನುಭವಿಸುವ ವಿಚಾರದಲ್ಲಿ, ವಿವಾಹ ವಿಚಾರದಲ್ಲಿ ತೊಂದರೆ ಆಗೋದಾಗ್ಲಿ, ವಿಳಂಬ ಆಗೋದಾಗ್ಲಿ ನಾವು ನೋಡ್ತಾ ಇರ್ತೇವೆ. ಇದು ದೈವಾನುಗ್ರಹದಲ್ಲಿ ಏನಾದ್ರೂ ತೊಂದರೆ ಆದ. ಭಗವಂತ ಕೂಡ ತನ್ನಿಷ್ಟಕ್ಕೆ ತಾನು ಕೊಡ್ಲಿಕ್ಕೆ ಬರೋದಿಲ್ಲ. ನಾವು ಹಿಂದಿನ ಜನ್ಮದಿಂದ ಏನು ಪಡ್ಕೊಂಡು ಬಂದಿದ್ದೇವೆ ಅದನ್ನೇ ನಮಗೆ ಅನುಭವಿಸುವಂತೆ, ಅನುಭವಕ್ಕೆ ತಕ್ಕಂತೆ ಪ್ರಕೃತಿಯನ್ನ ನಿರ್ಮಾಣ ಮಾಡಿಕೊಳ್ತಾನೆ. ಅಷ್ಟೇ ಭಗವಂತನ ರೋಲ್. ಯಾರ ಮೇಲೂ ಕೂಡ ಅತಿಯಾದಂತ ಪ್ರೀತಿ, ಅತಿಯಾದಂತ ವಿಶ್ವಾಸ, ಈ ತರ ಬಂಧಗಳು ಭಗವಂತಗೆ ಇರೋದಿಲ್ಲ. ಡಿಸ್ಕ್ರಿಮಿನೇಷನ್ ಅಂತಂಬುದು ಇರುವುದಿಲ್ಲ. ಇದನ್ನ ಗುರ್ತಿಟ್ಕೊಳ್ಬೇಕು. ಎರಡನೇದು, ದೈವಾನುಗ್ರಹ ಇದೆ ಅಂತಂದ್ರೆ ಜಾತಕ ಚೆನ್ನಾಗಿದೆ ಅಂತ. ಜಾತಕ ಚೆನ್ನಾಗಿದ್ರು ವಿವಾಹ ಆಗ್ತಾ ಇಲ್ಲ ಅಂತಂದ್ರೆ ಅದು ಪ್ಯೂರ್ಲಿ ಅದು ಪುರುಷ ಪ್ರಯತ್ನದ ಲೋಪ. ಆ ಪುರುಷ ಪ್ರಯತ್ನದ ಲೋಪ ಇದ್ದಾಗ ವಿವಾಹ ಆಗುವುದಿಲ್ಲ. ಅದು ಏನಂತಂದ್ರೆ ಗುರುಬಲ ಬರ್ತಾನೆ ಇರ್ತದೆ, ಈ ಸಪ್ತಮಕ್ಕೆ ಸಂಬಂಧಪಟ್ಟ ದಶೆ ಬರ್ತಾನೆ ಇರ್ತದೆ, ಆದ್ರೂ ವಿವಾಹ ಆಗುವುದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ತಂದೆ ತಾಯಿಯಂದ್ರೆ ಹೇಳಿಕೊಡ್ತಾರೆ, ಎಲ್ಲ ಪ್ರತಿಯೊಂದು ವರ್ಷ ಬಿಟ್ಟು ವರ್ಷ ಗುರುಬಲ ಬಂದಿದೆ ಅಂತ ಹೇಳ್ತಾರೆ, ಆದ್ರೆ ಕೂಡ ಯಾಕೆ ಮದುವೆ ಆಗ್ತಾ ಇಲ್ಲ? ಎಷ್ಟೋ ಸಲ ಇದೇ ಹೇಳ್ತಾರೆ. ಜ್ಯೋತಿಷ್ಯರ ಹತ್ರನ ಕನ್ಸಲ್ಟ್ ಮಾಡಿದಾಗೆಲ್ಲ ಕೂಡ
ಗುರುಬಲ ಬಂದಿದೆ, ವಿವಾಹ ಆಗೋಗುತ್ತೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಯಾಕೆ ಆಗ್ತಾ ಇಲ್ಲ? ಮತ್ತೆ ಜ್ಯೋತಿಷ್ಯ ಸುಳ್ಳು ಅಥವಾ ಹೇಳುವವರಿಗೆ ಆ ಸಾಮರ್ಥ್ಯ ಇಲ್ಲವೋ ಇತ್ಯಾದಿ ಪ್ರಶ್ನೆಗಳೆಲ್ಲ ಕೂಡ ಉದಯಿಸುತ್ತೆ. ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಂತಂದ್ರೆ ಗುರುಬಲ ಅಂತಂದ್ರೆ ಗುರು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪುಣ್ಯಕ್ಕೆ ಕಾರಕ. ಗುರುಬಲ ಬಂದಿದೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿಕೊಂಡಂತ ಪುಣ್ಯ ಅನುಭವಿಸುವಂತ ಸಮಯ ಆಸನ್ನವಾಗಿದೆ ಅಂತ ಅರ್ಥ. ಪುಣ್ಯ ಅನುಭವಿಸುವ ಸಮಯ ಆಸನ್ನ ಆದಾಗ ಏನಾಗ್ತದೆ, ನಮಗೆ ಮಾಡುವಂತ ಯಾವ ಕೆಲಸ ಮಾಡಿದ್ರು ಕೂಡ ಒಳ್ಳೇದೇ ಆಗ್ತದೆ. ಯಾಕಂದ್ರೆ ಪುಣ್ಯ ಅನುಭವಕ್ಕೆ ಬರುತ್ತೆ ಅದಕ್ಕೆ ಕಾರಣ. ಆದರೆ ಆ ಅನುಭವಕ್ಕೆ ಬಂದಾಗ ನಮ್ಮ ಪ್ರಯತ್ನ ನಡೆಸಬೇಕು. ಪ್ರಯತ್ನ ಇಲ್ಲದೆ ಇದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಗುರುಬಲ ಬರುತ್ತೆ, ಆದರೆ ವಿವಾಹಕ್ಕೆ ಲೌಕಿಕವಾಗಿ ತಿರಸ್ಕಾರ ಮಾಡ್ತಾ ಇದ್ದಾಗ ವಿವಾಹ ಆಗುವುದಿಲ್ಲ. ಸಂಬಂಧಗಳು ಬರ್ತಾ ಇದೆ, ಅನುಕೂಲ ಆಗ್ತಾ ಇದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಬೇಡಿ ಮಧ್ಯದಲ್ಲಿ. ಸೊ ಹಾಗೆ ಸಂಬಂಧಗಳು ಬರ್ತಾ ಇದೆ ಅಂತಂದ ಮೇಲೆ ದೈವಾನುಗ್ರಹ ಇದೆ ಅಂತ ಅರ್ಥ. ಒಂದು ವೇಳೆ ಜಾತಕದಲ್ಲೇ ದೋಷಗಳೇನಾದ್ರೂ ಇದ್ರೆ ಯಾವ ತರ ಸಂಬಂಧಗಳು ಬರೋದಿಲ್ಲ, ನಮಗೆ ಅನುಕೂಲವಾದಂತ ಸಂಬಂಧಗಳು ಬರೋದಿಲ್ಲ, ಇತ್ಯಾದಿಗಳ ವಿಳಂಬ ಆಗುವಂತ ಸ್ಥಿತಿ ಇರುತ್ತೆ. ಜಾತಕ ಎಲ್ಲ ಚೆನ್ನಾಗಿದೆ, ಲೌಕಿಕವಾಗಿ ನಾವು ನೋಡಿದ್ರೆ ಸಂಬಂಧಗಳು ಬರ್ತಾ ಇದೆ, ಆದ್ರೂ ನನಗಿಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅದು ಸ್ವಂತ ದೋಷ. ಇನ್ನೊಂದು ವಿಚಾರ ಏನಂತಂದ್ರೆ ವಿವಾಹ ವಿಚಾರದಲ್ಲಿ ಇಷ್ಟಗಳೇನಂತಂದ್ರೆ ವಿವಾಹ ವಿಚಾರದಲ್ಲಿ ಯಾವ ವಿಚಾರವನ್ನ ನೋಡ್ಬೇಕು ಅಂತಂಬುದು ಸರಿಯಾಗಿ ಗೊತ್ತಿರಬೇಕು. ಅದು ಹಿರಿಯರಿಗೆ ಗೊತ್ತಾಗ್ತಾ ಇತ್ತು. ಅವರ ಅನುಭವಪೂರ್ವಕವಾಗಿ ಅವರು ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸಿರ್ತಾರೆ. ಆದ ಕಾರಣ ಹೇಗೆ ಚೂಸ್ ಮಾಡ್ಕೋಬೇಕು, ಸೆಲೆಕ್ಷನ್ ಪ್ರಾಸೆಸ್ ಹೇಗೆ ಅಂತಂಬುದು ದೊಡ್ಡವರಿಗೆ ಗೊತ್ತಿರುತ್ತೆ. ಆದರೆ ಇವತ್ತು ಈ ಸೆಲೆಕ್ಷನ್ ಪ್ರಾಸೆಸ್ ದೊಡ್ಡವರ ಕೈಯಲ್ಲಿ ಇಲ್ಲ, ಪ್ಯೂರ್ಲಿ ಮಕ್ಕಳ ಕೈಯಲ್ಲೇ ಇದೆ. ಅಪ್ಪ ಅಮ್ಮ ಏನೇ ಸಂಬಂಧಗಳು ನೋಡಿದ್ರು ಕೂಡ ಕೊನೆಗೆ ಇಷ್ಟ ಆಗಬೇಕಾದದ್ದು ಮಗನಿಗೆ. ಅವನು ಇಷ್ಟಪಟ್ರೆ ತಂದೆ ತಾಯಿಗಳು ಇಷ್ಟ ಇಲ್ಲದ್ರೂ ಕೂಡ ವಿವಾಹವು ಮುಗಿದೋಗ್ತದೆ. ಸೊ ಈ ಸ್ಥಿತಿಯಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಅಲ್ಲೇ ಏನಾಗುತ್ತೆ, ತೊಂದರೆ ಉಂಟಾಗ್ತದೆ. ಇದರಿಂದ ಕೂಡ ಬಹಳಷ್ಟು ಸಮಯದಲ್ಲಿ ಡಿಲೇ ಆಗುವಂತ ಸಂದರ್ಭಗಳಿದೆ. ಹಾಗಾಗಿ ಯಾರಾದ್ರೂ ಕೂಡ ವಿವಾಹ ಆಗುತ್ತಾ ಇಲ್ಲ ಅಂತ ಹೇಳಿ ಏನಾದ್ರೂ ಪ್ರಶ್ನೆ ಕೇಳಿದರೆ ಕಳತ್ರ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ ಮೂರನ್ನ ನೋಡ್ತೇವೆ. ಇದು ಮೂರು ಚೆನ್ನಾಗಿದ್ದ ಪಕ್ಷದಲ್ಲಿ ಜಾತಕದಲ್ಲಿ ಏನೂ ಲೋಪ ಇಲ್ಲ. ಲೋಪ ಇರೋದಲ್ಲಿ ಅವರ ಸೆಲೆಕ್ಷನ್ ಮಾಡೋ ವಿಚಾರದಲ್ಲಿ ಲೋಪ ಇದೆ. ಸೊ ಇಲ್ಲಿ ಹಿಂದೆ ನಮ್ಮ ತಂದೆ ಒಂದು ಕತೆ ಹೇಳ್ತಾ ಇದ್ರು. ಬಹಳ ಸಣ್ಣ ವಯಸ್ಸು, 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗ ನಮ್ಮ ತಂದೆ ಒಂದು ಕತೆ ಹೇಳ್ತಾ ಇದ್ರು. ಒಬ್ಬನು ಎಳ್ನೀರು ಕುಡಿಬೇಕು, ತೆಂಗಿನಕಾಯಿ ಬೇಕಾಗಿತ್ತು ಅಂತ ಹೇಳಿ ಹೋದನಂತೆ ಮಾರ್ಕೆಟ್ಲಿ ಎಷ್ಟು ಅಂತ ಕೇಳಿ 2 ರೂಪಾಯಿ ಅಂತ ಹೇಳ್ತಾನಂತೆ. ಅವನು 1.5 ರೂಪಾಯಿ ಕೊಡ್ತೀಯಾ, ಪಕ್ಕಕ್ಕೆ ಹೋಗು ಅಂತ ಹೇಳ್ತಾನೆ. ಅಲ್ಲಿ ಹೋಗಿ ಕೇಳ್ತಾನೆ, 1.5 ರೂಪಾಯಿ ಕೊಡ್ತಾನೆ. ಇಲ್ಲ ನೀವು 1 ರೂಪಾಯಿಗೆ ಕೊಡು ಅಂತ. ಇಲ್ಲ ನೀವು ಇನ್ನು ಸ್ವಲ್ಪ ಪಕ್ಕ ಶಾಪಿಗೆ ಹೋಗು. ಹಾಗೆ 10 ಪೈಸೆ ತನಕ ಬರುತ್ತೆ. ಇಲ್ಲ ನೀವು ಫ್ರೀಯಾಗಿ ಕೊಡು ಅಂತ ಕೇಳ್ತಾನೆ. ಇಲ್ಲ ಪಕ್ಕದಲ್ಲಿ ದೊಡ್ಡ ಮರ ಇದೆ, ಆ ಮರದಲ್ಲಿ ಎಲ್ಲ ಸಿಗುತ್ತೆ, ನೀವು ಬೇಕಾದ್ರೆ ಫ್ರೀಯಾಗಿ ತಗೋಬಹುದು ಅಂತ. ಆ ಮರವನ್ನು ಹತ್ತಿ ಕೆಳಗೆ ಬಿದ್ದು ಕಾಲು ಮುರುಕೊಂಡು ಅದಕ್ಕೊಂದು 5 ರೂಪಾಯಿ ಖರ್ಚು ಮಾಡಿಕೊಳ್ತಾನೆ ಅಂತ ಹೇಳಿ ತಂದೆ ಹೇಳ್ತಿದ್ರು. ಇಲ್ಲಿ ಅಷ್ಟೇ, ವಿವಾಹದ ಸೆಲೆಕ್ಷನ್ ಪ್ರಾಸೆಸ್ ಅಲ್ಲಿ ಸಂಬಂಧಗಳು ಬರ್ತಾ ಇರುತ್ತೆ. ಇನ್ನ ಸ್ವಲ್ಪ ಒಳ್ಳೆ ಸಂಬಂಧ ಬೇಕು, ಇನ್ನ ಒಳ್ಳೆ ಪ್ಯಾಕೇಜ್ ಇರಬೇಕು, ಒಳ್ಳೆ ಹೈಟ್ ಇರಬೇಕು, ನಮ್ಮ ರಿಕ್ವೈರ್ಮೆಂಟ್ಸ್ ಅನ್ನೆಲ್ಲ ಈಡೇರಿಸಿಕೊಳ್ಳಬೇಕು ಅಂತಂಬೋ ಸಂಬಂಧಗಳನ್ನೆಲ್ಲ ಕೂಡ ರಿಜೆಕ್ಟ್ ಮಾಡ್ತಾ ಮಾಡ್ತಾ ಏನಾಗ್ತದೆ, ವಿವಾಹದ ಕಾಲ ಮೀರಿ ಹೋಗ್ತದೆ. ಆವಾಗ ಯಾವುದೇ ಒಂದು ಸಿಕ್ಕಿದ್ರೆ ಸಾಕು ಅನ್ಸುತ್ತೆ. ಸೊ ಎಷ್ಟೋ ಕೇಸಸ್ ಅಲ್ಲಿ ಇದೇ ತರ ನಡೀತಾ ಇರುತ್ತೆ. ಹಾಗಾಗಿ ಜಾತಕ ಚೆನ್ನಾಗಿದ್ದು ಯುಕ್ತ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡರೇನೆ ಜೀವನ ಎಲ್ಲ ಸುಗಮವಾಗ್ತದೆ. ಲೈಫಲ್ಲಿ ಬೇಕಾದ್ರೆ ಯಾವಾಗಾದ್ರೂ ಸೆಟ್ಲ್ ಆಗ್ಬೋದು. ಹಿಂದಿನವರು ನೋಡ್ಬೋದು, ಉದ್ಯೋಗಗಳಿಲ್ಲದ್ರೂ ಕೂಡ ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ರು. ಯಾಕಂದ್ರೆ ವಿವಾಹದ ಸಮಯ ಆಸನ್ನವಾಗಿದೆ. ಲೇಟ್ ಆಗಿ ಮದುವೆ ಮಾಡ್ಕೊಂಡ್ರೆ ಏನಾಗತ್ತೆ, ಸಂತಾನ ಲೇಟ್ ಆಗ್ತದೆ. ಸಂತಾನ ಲೇಟ್ ಆದ್ರೆ ಮಕ್ಕಳು ಅವರ ಬೆಳವಣಿಗೆ ಬಂದು ಒಳ್ಳೆಯ ಸ್ಥಿತಿಗೆ ಬರೋ ಸಮಯಕ್ಕೆ ಮೀರಿ ಹೋಗ್ತದೆ, ಕಾಲ ಮೀರಿ ಹೋಗ್ತದೆ. ಇವರಿಗೆ 20 ವರ್ಷ ಬಂದಿರುತ್ತೆ, ತಂದೆ ಷಷ್ಠಿ ಪೂರ್ತಿ ಮಾಡಿಕೊಳ್ಳೋ ಸಮಯ ಬಂದ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ಮಕ್ಕಳನ್ನ ದಿದ್ಲಿಕ್ಕೆ ಆಗೋದಿಲ್ಲ. ದಿದ್ಲಿಕ್ಕೆ ಆಗದೇ ಇದ್ರೆ ಮಕ್ಕಳು ಕೂಡ ತಂದೆ ತಾಯಿಯನ್ನ ಇನ್ನ ಅಷ್ಟು ರೆಸ್ಪಾನ್ಸಿಬಿಲಿಟಿ ಬಂದಿಲ್ಲದ್ರಿಂದ ತಂದೆ ತಾಯಿಗಳನ್ನ ಅವರು ಸಸಾರ ಮಾಡ್ತಾರೆ, ಹೇಳಿದ ಮಾತು ಕೇಳುವುದಿಲ್ಲ.
ನಾವು ಅನುನಿತ್ಯ ಇದನ್ನ ಪದನ ಕೇಳ್ತಾರೆ. ನನ್ನ ಮಕ್ಕಳು ನಾನು ಹೇಳಿದ ಮಾತೆ ಕೇಳೋದಿಲ್ಲ. ಈ ಪ್ರಶ್ನೆಗಳನ್ನ ನಾವು ಬಹಳಷ್ಟು ಸಲ ಕೇಳ್ತಾ ಇರ್ತೇವೆ. ಕಾರಣ ಇದೆ. ಯುಕ್ತ ವಯಸ್ಸಿನಲ್ಲಿ ಮದುವೆ, ವಿವಾಹ, ಸಂತಾನ ಆಗಿಬಿಟ್ಟರೆ ಎಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಹೊಂದಿಕೊಳ್ಳುತ್ತೆ. ಇಲ್ಲದ್ರೆ ಬಹಳ ತೊಂದರೆ ಆಗ್ತದೆ. ಎಷ್ಟೋ ಜನಕ್ಕೆ ಗೊತ್ತಿದೆ, ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಕನೆಕ್ಟಿಂಗ್ ಟ್ರೈನ್ ಆಗ್ಲಿ, ಕನೆಕ್ಟಿಂಗ್ ಫ್ಲೈಟ್ ಆಗ್ಲಿ, ಏನಾದ್ರೂ ಒಂದು ಡಿಲೇ ಆದ್ರೆ ನಾವು ಎಷ್ಟು ಸಮಯ ನಾವು ವೆಯ್ಟ್ ಮಾಡ್ಬೇಕಾಗತ್ತೆ, ಎಷ್ಟು ಇನ್ಕನ್ವೀನಿಯನ್ಸ್ ಆಗುತ್ತೆ. ಅದೇ ರೀತಿ ವಿವಾಹ, ಸಂತಾನ ವಿಚಾರದಲ್ಲಿ ಕೂಡ ಅದೇ ರೀತಿ ಆಗ್ತದೆ. ಹಾಗಾಗಿ ಯಾರಾದ್ರೂ ವಿವಾಹ ಆಲಸ್ಯ ಆಗ್ತಾ ಇದೆ ಅಂತಂದ್ರೆ ಜಾತಕದಲ್ಲಿ ಏನಾದ್ರೂ ಲೋಪ ಇದೆಯಾ ಅಂತ ನೋಡಿ. ಜಾತಕದಲ್ಲಿ ಲೋಪ ಇದ್ರೆ ಈ ಕಾರಣಕ್ಕಾಗಿ ಲೋಪ ಆಗ್ತಾ ಇದೆ, ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ನೀವು ಏನು ಹುಡುಗಿ ಯಾವ ತರ ಹುಡುಗವನ್ನು ನೋಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಅದನ್ನ ರಿಕ್ವೈರ್ಮೆಂಟ್ ಸ್ವಲ್ಪ ಕಡಿಮೆ ಮಾಡಿ ಪ್ರಯತ್ನ ಮಾಡಿ ಅಂತ ಹೇಳ್ತೇವೆ. ಇಲ್ಲ ಜಾತಕ ತುಂಬಾ ಚೆನ್ನಾಗಿದೆ ಆದ್ರೂ ವಿವಾಹ ಆಗ್ತಾ ಇಲ್ಲ ಅಂತಂದ್ರೆ ಸ್ವಂತ ದೋಷ. ನೀವೇ ಸಂಬಂಧಗಳು ಬರ್ತಾ ಇದೆ, ಅವಕಾಶಗಳು ಬರ್ತಾ ಇದೆ, ನೀವು ಬೇಕಂತಾನೆ ಮಾಡಿಕೊಳ್ತಾ ಇಲ್ಲ ಅಂತಂಬೋದು ಅವರಿಗೆ ಒಂದು ರೀತಿಯಲ್ಲಿ ಅವ್ರು ಕೇಳುವಂತ ರೀತಿಯಲ್ಲಿ ವಿವರಿಸಿ ಅವರ ಪ್ರಯತ್ನವನ್ನು ಮಾಡುವಂತೆ, ಈ ವಿವಾಹ ಬೇಗ ಮಾಡಿಕೊಳ್ಳದ್ರೆ ಏನು ಅನಾಹುತಗಳಾಗತ್ತೆ ಅಂತಂಬೋದು ಅವರಿಗೆ ವಿವರಿಸಿ ಅವರನ್ನ ಪ್ರಯತ್ನಶೀಲರಾಗುವಂತೆ ಮಾಡಬೇಕಾಗ್ತದೆ. ಸೊ ಈ ಒಂದು ಜಾತಕವನ್ನು ನೋಡಿ, ಇದು ಸುಮಾರು ಒಂದು 35 ವರ್ಷದ ಒಬ್ಬ ಹುಡುಗಿಯ ಜಾತಕ. ವಿವಾಹ ಆಗ್ತಾ ಇಲ್ಲ ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿದರೆ ಕಳತ್ರ ಸ್ಥಾನ ಬಲ, ಒಂದು ನಿಮಿಷ, ಕಳತ್ರ ಸ್ಥಾನ ಬಲ. ಕಳತ್ರ ಸ್ಥಾನದಲ್ಲಿ ಯಾರಿದ್ದಾರೆ? ರೂಲ್ ಏನು? ಯಾವುದೇ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ರೆ ಅನುಕೂಲ, ಪಾಪಗ್ರಹಗಳಿದ್ರೆ ಪ್ರತಿಕೂಲ. ಕಳಸ್ತ್ರ ಸ್ಥಾನದಲ್ಲಿ ಶುಕ್ರ ಗ್ರಹ ಇದೆ. ಆ ಶುಕ್ರ ಗ್ರಹ ಉಚ್ಚ ಸ್ಥಾನದಲ್ಲಿದೆ. ಹಾಗಾಗಿ ಶುಕ್ರ ಶುಭ ಗ್ರಹ ಆದ ಕಾರಣ ಕಳತ್ರ ಸ್ಥಾನ ತುಂಬಾ ಚೆನ್ನಾಗಿದೆ. ಈ ಹುಡುಗಿಗೆ ಬರುವಂತ ಹುಡುಗ ಆಗ್ಲಿ, ಬರುವಂತ ಮನೆತನ ಆಗ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಕಳತ್ರ ಕಾರಕ ಬಲ. ಕಳತ್ರ ಕಾರಕ ಯಾರಾಗ್ತಾರೆ? ಮತ್ತೆ ಶುಕ್ರನೇ ಆಗ್ತಾನೆ. ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಕಾರಕೋ ಭಾವನಾಶಾಯ ಅಂತ ಹೇಳ್ತಾರೆ. ಯಾವ ಕಾರಕ ಆ ಮನೆಯಲ್ಲಿ ಇರಬಾರದು. ಅದೇನಾಗತ್ತೆ, ಓವರ್ ಆಗತ್ತೆ. ಅದು ತುಂಬಾ ಕಡಿಮೆ ಇದ್ರೂ ಕಷ್ಟ. ಪುಣ್ಯ ನೋಡಿ, ತುಂಬಾ ಕಡಿಮೆ ಇದ್ರೂ ಕಷ್ಟ, ತುಂಬಾ ಜಾಸ್ತಿ ಇದ್ರೂ ಕಷ್ಟ. ಎಷ್ಟು ಬೇಕೋ ಅಷ್ಟೇ ಇರ್ಬೇಕು. ನಮಗೆ ಹಣ ವಿಚಾರ ನೋಡಿ, ತುಂಬಾ ಕಡಿಮೆ ಇತ್ತು ಅಂದ್ಕೊಡಿ, ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ತುಂಬಾ ಜಾಸ್ತಿ ಇದ್ರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ, ನಮಗೆ ಬೇಕಾದಷ್ಟು ಹಣ ಮಾತ್ರವೇ ಇದ್ರೆ ನಾವು ನೆಮ್ಮದಿಯಾಗಿ ಜೀವನ ಮಾಡಬಹುದು. ಶುಕ್ರ ಕಳತ್ರ ಸ್ಥಾನದಲ್ಲೇ ಇದ್ರೆ ಏನಾಗುತ್ತೆ, ತುಂಬಾ ತೊಂದರೆ ಆಗ್ತದೆ. ಈಗ ನಮಗೆ ಗೊತ್ತಿದೆ, ಯಾರಾದ್ರೂ ಕುಡಿಯೋ ಅಭ್ಯಾಸ ಇತ್ತು ಅಂದ್ಕೊಳ್ಳಿ, ಮದ್ಯಪಾನ ಸೇವಿಸುವಂತ ಅಭ್ಯಾಸ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಎಲ್ಲೋ ಒಂದು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಏನಾದ್ರೂ ಫಂಕ್ಷನ್ ಆದಾಗ ಪಾರ್ಟಿ ಮಾಡಿಕೊಳ್ಳೋ ವಿಚಾರದಲ್ಲಿ ಒಂದು ಎಲ್ಲೋ ಒಂದು ಕಡೆ ಹೋಗಿ ಕುಡಿದು ಬರ್ತಾರೆ. ಆ ಅಂತವನಿಗೆ ಎಲ್ಲೋ ಒಂದು ಕಡೆ ಹೋಗಿ ಕುಡಿದು ಬರೋದು ಹೇಗಿದೆ? ಅವನ ಮನೆಯನ್ನೇ ಬಾರ್ ಮಾಡ್ಕೊಂಡ ಅಥವಾ ಬಾರಲ್ಲೇ ಕೆಲಸ ಮಾಡ್ತಾ ಇದ್ದಾನಂದ್ರೆ ಹೇಗಿರುತ್ತೆ? ಇನ್ನ ಓವರ್ ಆಗ್ತದೆ. ಕಾಮ ಒಳ್ಳೇದೇ, ಆದ್ರೆ ಅತಿ ಕಾಮ ಒಳ್ಳೇದಲ್ಲ. ಶುಕ್ರ ಕಾಮಕ್ಕೆ ಕಾರಕ. ಸಪ್ತಮ ಸ್ಥಾನ ಕಳತ್ರ ಸ್ಥಾನ, ಕಾಮಸ್ಥಾನ. ಕಾಮಕ್ಕೆ ಕಾರಕ ಆದಂತ ಶುಕ್ರ ಕಾಮಸ್ಥಾನದಲ್ಲಿದ್ರೆ ಏನಾಗ್ತದೆ? ಅತಿಕಾಮಿ ಆಗ್ತಾನೆ. ಅತಿಕಾಮಿ ಇದ್ರೆ ಅದು ಒಳ್ಳೇದಲ್ಲ, ಅದರಿಂದ ನೆಮ್ಮದಿ ಇರುವುದಿಲ್ಲ. ಯಾವುದೇ ಬಯಸಿದ್ರು ಕೂಡ ವಿಪರೀತವಾಗಿ ಬಯಸಿದರೆ ಅದು ನೆಮ್ಮದಿ ಆಗುವುದಿಲ್ಲ. ಹಾಗಾಗಿ ಕಳತ್ರ ಸ್ಥಾನದಲ್ಲಿ ಶುಕ್ರ ಇರೋದು ಒಳ್ಳೆಯದಲ್ಲ. ಬೇರೆ ಸ್ಥಾನದಲ್ಲಿದ್ರೆ ಒಳ್ಳೇದು, ಅದು ಕೇಂದ್ರ ಸ್ಥಾನ ಆಗಬಹುದು, ಆದ್ರೂ ಕೂಡ ಶುಕ್ರ ಒಳ್ಳೇದು ಮಾಡೋದಿಲ್ಲ. ನೆಕ್ಸ್ಟ್, ಶುಕ್ರ ಯಾರ ಮನೆಯಾಗಿದ್ದಾನೆ? ಯಾರ ಜೊತೆಗಿದ್ದಾನೆ? ಯಾರೂ ಇಲ್ಲ. ಯಾರ ಮನೆಯಲ್ಲಿದ್ದಾನೆ? ಶತ್ರು ಸ್ಥಾನದಲ್ಲಿದ್ದಾನೆ. ಯಾಕಂದ್ರೆ ಶುಕ್ರ ಗುರುವಿನ ಮನೆಯಲ್ಲಿದ್ದಾನೆ. ಸೊ ಅದ ಕಾರಣ ಶತ್ರು ಸ್ಥಾನದಲ್ಲಿದ್ದಾಗ ಏನಾಗತ್ತೆ, ಕಂಫರ್ಟ್ ಇರುವುದಿಲ್ಲ. ಯಾವ ವಿಚಾರಕ್ಕೆ? ದಾಂಪತ್ಯ ಜೀವನ ವಿಚಾರಕ್ಕೆ ಅಥವಾ ಈ ಸೆಕ್ಷುವಲ್ ಆಕ್ಟಿವಿಟೀಸ್ ಸಂಬಂಧಪಟ್ಟ ವಿಚಾರದಲ್ಲಿ ಆಸಕ್ತಿಯನ್ನ ಕಡಿಮೆ ಮಾಡೋದಾಗ್ಲಿ ಅಥವಾ ಉತ್ಸಾಹ ಇಲ್ಲದೆ ಇರೋದಾಗ್ಲಿ, ಅನ್ಕಂಫರ್ಟ್ ಇರೋದಾಗ್ಲಿ ಆಗ್ತದೆ. ಇದು
ದಾಂಪತ್ಯ ಜೀವನಕ್ಕೆ ಒಳ್ಳೆ ಸೂಚನೆ ಅಲ್ಲ. ಇದು ಯಾವಾಗ ಇದು ಪ್ರಶ್ನೆ ಬರುತ್ತೆ? ವಿವಾಹ ಆದ ಮೇಲೆ. ಆದ ಕಾರಣ ಇಲ್ಲಿ ವಿವಾಹ ಇನ್ನ ಆಗಿಲ್ಲ, ಆದ ಕಾರಣ ಇದರ ರೋಲ್ ಏನು ಅಷ್ಟು ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಕಳತ್ರ ಆಧಿಪತ್ಯ ಬಲ. ಕಳತ್ರಾಧಿಪತಿ ಯಾರಾಗ್ತಾರೆ? ಸಪ್ತಮಾಧಿಪತಿಯಾದವನು ಗುರು ಆಗ್ತಾನೆ. ಸಪ್ತಮಾಧಿಪತಿಯಾದಂತ ಗುರು ಉಚ್ಚ ಸ್ಥಾನದಲ್ಲಿದ್ದಾನ? ಇಲ್ಲ, ನೀಚ ಸ್ಥಾನದಲ್ಲಿದ್ದಾನೆ. ಅಂದ್ರೆ ಬಲಹೀನವಾಗಿದ್ದಾನೆ ಅಂತ ಹೇಳಬಹುದು. ಹಿಂದಿನ ಜನ್ಮದಲ್ಲೇ ಪುಣ್ಯ ಕಡಿಮೆ ಮಾಡಿದ್ದಾರೆ ಅಂತ ಹೇಳಬಹುದು. ಸೊ ಕಳತ್ರ ಸ್ಥಾನಾಧಿಪತಿಯಾದಂತ ಗುರು ನೀಚ ಸ್ಥಾನದಲ್ಲಿದ್ದಾನೆ. ಪ್ಲಸ್ ಪಂಚಮ ಸ್ಥಾನ ಆಗಿದೆ, ತ್ರಿಕೋಣ ಸ್ಥಾನ ಆಗಿದೆ, ಅದು ಒಳ್ಳೇದೆ. ಪ್ಲಸ್ ದೃಷ್ಟಿ ಯಾರ್ದಿದೆ? ತೃತೀಯಿಂದ ಶನಿ ದೃಷ್ಟಿ ಇದೆ. ಶನಿ ದೃಷ್ಟಿ ಒಳ್ಳೇದಲ್ಲ. ಮತ್ತೆ ಯಾರ ಮನೆಗಿದ್ದಾನೆ? ಗುರು ಬಂದು ಶನಿಯ ಮನೆಗಿದ್ದಾನೆ. ಗುರು ಶನಿ ಇಬ್ಬರು ಕೂಡ ನ್ಯೂಟ್ರಲ್, ಸಮ ಆಗ್ತಾರೆ. ನೀವು ಬೇಕಾದ್ರೆ ಈ ನೈಸರ್ಗಿಕ ಸಹಜ ಮೈತ್ರಿಯನ್ನ ನೋಡಿದ್ರೆ ಈ ವಿಚಾರವನ್ನು ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಕಳತ್ರಾಧಿಪತಿಯಾದಂತ ಗ್ರಹ ಬಲಹೀನವಾಗಿದೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ವಿವಾಹ ವಿಚಾರದಲ್ಲಿ ಮಾಡಿಕೊಂಡು ಬಂದಂತ ಪುಣ್ಯ ಬಹಳಷ್ಟು ಕಡಿಮೆ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂತಂಬ ವಿಚಾರ ನಾವು ನೋಡಿದ್ರೆ, ಈ ಜನ್ಮದಲ್ಲಿ ವೈವಾಹಿಕ ಜೀವನವನ್ನ ನಾವು ಲೀಡ್ ಮಾಡ್ತಾ ಇದ್ದೇವೆ. ವೈವಾಹಿಕ ಜೀವನ, ಗೃಹಸ್ಥ ಧರ್ಮ ಅಂತ ಏನಿದೆ, ಅದಕ್ಕೊಂದು ಕೆಲವಿನ ರೂಲ್ಸ್ ಇದೆ. ಇದನ್ನ ಹೀಗೆ ಅನುಭವಿಸಬೇಕು. ನಮಗೆ ಶಾಸ್ತ್ರಗಳು ಹೇಳುತ್ತೆ, ಯಾವುದನ್ನ ಒಂದು ವಿಚಾರ ಬಂದ್ರೆ ಇದನ್ನ ಹೀಗೆ ಅನುಭವಿಸಬೇಕು. ನಿಮಗೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ ತಗೊಂಡ್ರೆ ಯೂಸರ್ ಮ್ಯಾನ್ಯುವಲ್ ಕೊಡ್ತಾನೆ, ಇದನ್ನ ಹೀಗೆ ಅನುಭವಿಸಿದ್ರಿಂದ ನಿಮಗೆ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ನಿಮಗೆ ಅನುಕೂಲವಾದ ರೀತಿಯಲ್ಲಿ ಅದು ಕೆಲಸ ಮಾಡ್ತದೆ ಅಂತ ಬರುತ್ತೆ. ಅದರಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಅಂತ ಇರುತ್ತೆ. ಅದೇ ತರ ಗೃಹಸ್ಥ ಧರ್ಮದಲ್ಲಿ, ವೈವಾಹಿಕ ಜೀವನದಲ್ಲಿ ಯಾವ ತರ ವರ್ತನೆ ಮಾಡಬೇಕು ಅಂತಂಬುದಿದೆ. ಆ ತರ ವರ್ತನೆ ಮಾಡದೆ ಗಂಡ ಹೆಂಡತಿಗೆ ಹಿಂಸೆ ಕೊಡೋದಾಗ್ಲಿ, ಹೆಂಡತಿ ಗಂಡಗೆ ಹಿಂಸೆ ಕೊಡೋದಾಗ್ಲಿ, ಇವರಿಬ್ಬರ ವೈವಾಹಿಕ ಜೀವನದಿಂದ ಎರಡು ಕುಟುಂಬಗಳು, ಈ ಕಡೆ ತಂದೆ ಕುಟುಂಬ ಅಥವಾ ಅತ್ತೆ ಕುಟುಂಬ, ಎರಡು ಕುಟುಂಬಗಳಿಗೆ ತೊಂದರೆ ಆದ್ರೆ ಏನಾಗ್ತದೆ? ಒಂದು ವೈವಾಹಿಕ ಜೀವನ ಕಾರ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡದದ್ದರಿಂದ ಬರುವಂತ ಪಾಪ ಮುಂದಿನ ಜನ್ಮದಲ್ಲಿ ಸಪ್ತಮ ಸ್ಥಾನಾಧಿಪತಿ ಬಲಹೀನವಾಗಿರುವಂತ ಸೂಚನೆಯಿಂದ ನಮಗೆ ಮುಂದುವರಿಯುತ್ತದೆ. ನ್ಯೂಟನ್ಸ್ ಥರ್ಡ್ ಲಾ ಏನ್ ಹೇಳುತ್ತೆ? ಎವ್ರಿ ರಿಯಾಕ್ಷನ್ ದೇರ್ ಈಸ್ ಆಲ್ವೇಸ್ ಅಂಡ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಇಂದಿನ ಜನ್ಮದಲ್ಲಿ ಮಾಡಿದಂತ ತೊಂದರೆ ಈ ಜನ್ಮದಲ್ಲಿ ಅದರ ಫಲವಾಗಿ ನಾವು ಅನುಭವಿಸಬೇಕಾಗ್ತದೆ. ಸೊ ಹಿಂದಿನ ಜನ್ಮದಲ್ಲಿ ಈ ಗುರು ನೀಚ ಆಗಿದ್ದಾನಂದ್ರೆ ಅರ್ಥ ಏನು? ಸಪ್ತಮ ಸ್ಥಾನಾಧಿಪತಿಯಾದಂತಹ ಗುರು ನೀಚ ಆಗಿದ್ದಾನೆಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಪುಣ್ಯ ಬಲಹೀನವಾಗಿದೆ, ತುಂಬಾ ಕಡಿಮೆ ಇದೆ ಅಂತ ಅರ್ಥ. ಕಡಿಮೆ ಇದ್ದಾಗ ಏನಾಗ್ತದೆ? ಇವರು ಅಂದುಕೊಂಡ ರೀತಿಯಲ್ಲಿ ವಿವಾಹ ಮುಂದುವರಿಯುವುದು ಕಷ್ಟ, ಅನಾನುಕೂಲ ಇರ್ತದೆ ಅಂತ ಹೇಳ್ಬೋದು. ಅಂದ್ರೆ ಇವರು ಇಷ್ಟಪಟ್ಟಂತ ಹುಡುಗ ಅಥವಾ ಹುಡುಗಿ ಬರದೇ ಇರಬಹುದು. ಆದ್ರೆ ಏನ್ ಮಾಡ್ಬೇಕು? ಬಂದದ್ದನ್ನೇ ಇಷ್ಟಪಡ್ಬೇಕಾಗ್ತದೆ. ನಮಗೆ ಇಷ್ಟಪಟ್ಟಿದ್ದು ಬಂದಿಲ್ಲದ್ರೆ ಏನ್ ಮಾಡ್ತೇವೆ? ಬಂದಿದ್ದನ್ನೇ ನಾವು ಇಷ್ಟಪಡ್ಬೇಕಾಗ್ತದೆ. ಅದು ಮನುಷ್ಯ ಸಂತೋಷವಾಗಿರಬೇಕು ಅಂತಂದ್ರೆ ನಮ್ಮ ಮನಸ್ಸನ್ನ ನಾವು ಬದಲಾವಣೆ ಮಾಡಿಕೊಳ್ತಾ ಇರಬೇಕು. ಮನಸ್ಸನ್ನ ಒಂದೇ ತರ ನಾನು ಹೀಗಿದ್ರೇನೆ ನಾನು ಇಷ್ಟಪಡ್ತೇನೆ ಅಂತಂದ್ರೆ ಜೀವನದಲ್ಲಿ ಸಂತೋಷ ಪಡ್ಲಿಕ್ಕೆ ಆಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ. ಒಳ್ಳೆ ಹೇಳಿದ ಮಾತು ಕೇಳುವಂತ ಹೆಂಡತಿ ಸಿಕ್ಕಿದ್ರೆ ಒಳ್ಳೇದೇ. ಒಂದ್ ವೇಳೆ ಆ ತರ ಇಲ್ಲ, ನಾವೇ ಕೇಳ್ಬಿಟ್ರೆ ಆಯ್ತು, ನೆಮ್ಮದಿ ಸಿಗುತ್ತೆ. ಯಾರೊಬ್ರು ಕೇಳಲೇಬೇಕಾಗ್ತದೆ. ನೆಮ್ಮದಿ ಬೇಕು ಅಂದ್ರೆ ಕೇಳ್ಬೇಕಾಗ್ತದೆ. ಈಗೋ ಅಹಂಕಾರವನ್ನು ಇಟ್ಟುಕೊಂಡ್ರೆ ಏನಾಗ್ತದೆ? ಜೀವನವನ್ನು ಹಾಳು ಮಾಡಿಕೊಳ್ತೇವೆ, ಇರೋ ನೆಮ್ಮದಿ ಕೂಡ ನಮಗೆ ಸಿಗೋದಿಲ್ಲ. ಹಾಗಾಗಿ ನಾವು ಅಂದುಕೊಂಡಿದ್ದು ಸಿಗದಿಲ್ಲ ಅಂತಂದ್ರೆ ಏನು ನಮಗೆ ಬರುತ್ತೋ ಅದನ್ನೇ ರಿಸೀವ್ ಮಾಡಿಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಈ ಒಂದು ಮಹಿಳೆ ತನ್ನ ರಿಕ್ವೈರ್ಮೆಂಟ್ ಪ್ರಕಾರ ಹುಡುಗ ಸಿಗ್ತಾ ಇಲ್ಲ, ಆದ ಕಾರಣ ನಿರೀಕ್ಷಣೆ ಮಾಡಿ ನನಗೆ ಬೇಕಾದಂತ ಹುಡುಗ ಸಿಕ್ಕಿದ್ರೇನೆ ನಾನು ಮದುವೆ ಮಾಡಿಕೊಳ್ತೇನೆ, ಇಲ್ಲದ್ರೆ ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತಂಬೋದು ಕೂತಿದ್ದಾಳೆ. ಈಗ 35 years ಆಗಿದೆ, ಯಾರೂ ಕೂಡ ಅವರ ರಿಕ್ವೈರ್ಮೆಂಟ್ ಪ್ರಕಾರ ಇರುವಂತಹ ಹುಡುಗ ಸಿಗ್ತಾ ಇಲ್ಲ. ಈ ಮಹಿಳೆ ಒಂದು ಡಾಕ್ಟರ್ ಇದ್ದಾಳೆ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವರಿಗೆ ಡಾಕ್ಟರ್ ಸಂಬಂಧವೇ ಬೇಕಾಗಿದೆ, ಅವರು ಬ್ರಾಹ್ಮಣನೇ ಆಗಬೇಕಾಗಿದೆ. ಅವರ ಸೆಕ್ಟ್ ಏನಿದೆ, ಮಧ್ವ ಅಥವಾ ಏನಿದೆ, ಆ ಸೆಕ್ಟೇ ಬೇಕಾಗಿದೆ. ಅಪ್ಪ ಅಮ್ಮ ಭಾರತದಲ್ಲೇ ಇರಬೇಕಾಗಿದೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇಲ್ಲದೆ ಇರಬೇಕಾಗಿದೆ. ಇದು ಇವರ ರಿಕ್ವೈರ್ಮೆಂಟ್. ಇನ್ಫ್ಯಾಕ್ಟ್ ವೈವಾಹಿಕ ಜೀವನವನ್ನ ಮಾಡ್ಲಿಕ್ಕೆ ಈ ರಿಕ್ವೈರ್ಮೆಂಟ್ ಯಾವುದೂ ಅವಶ್ಯಕತೆ ಇಲ್ಲ. ನನ್ನನ್ನು ಸಂತೋಷವಾಗಿ ನೋಡಿಕೊಳ್ತಾನ, ನನ್ನನ್ನು ಅರ್ಥ ಮಾಡಿಕೊಳ್ತಾನ. ವಿವಾಹ ಅಂತಂದ್ರೆ ಏನು? ನಂಬಿಕೆ.
ಗಂಡ ಹೆಂಡತಿ ಒಬ್ಬರ ಮೇಲೊಬ್ಬರ ನಂಬಿಕೆ ವೈವಾಹಿಕ ಜೀವನಕ್ಕೆ ಮೂಲವಾಗಬೇಕಾದ್ರು ಆ ನಂಬಿಕೆಯನ್ನು ತಂದುಕೊಳ್ಳುವ ಸ್ಥಿತಿಯಲ್ಲಿ ಇರ್ತಾನ ಈ ವಿಚಾರವನ್ನು ನೋಡ್ಬೇಕು. ಇನ್ಫ್ಯಾಕ್ಟ್ ಇವತ್ತಿನ ದಿನ ಯಾರು ಕೂಡ ಆ ತರ ರಿಕ್ವೈರ್ಮೆಂಟ್ಸ್ ನೋಡ್ತಾ ಇಲ್ಲ. ಸೊ ಈ ತರ ರಿಕ್ವೈರ್ಮೆಂಟ್ಸ್ ಇರೋದ್ರಿಂದ ಆ ತರ ಹುಡುಗರು ಸಿಗೋದು ತುಂಬಾ ಕಷ್ಟವಾಗಿದೆ. ಒಂದು ವೇಳೆ ಸಿಕ್ಕಿದ್ರು ಕೂಡ ಅವರು ಕೂಡ ಅದೇ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ತಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಹುಡುಗಿ ಇದ್ದಾಳ ಅಂತ ನೋಡ್ತಾರೆ. ಎಷ್ಟೋ ಸಲ ಈ ಹುಡುಗಿಗೆ ಸಂಬಂಧಗಳು ಬಂದ್ರು ಕೂಡ ಏನ್ ಮಾಡ್ತಾರೆ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವಿದ್ದೇವೆ, ಪ್ಲಸ್ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ರಿಜೆಕ್ಟ್ ಆದಂತ ಸಂದರ್ಭಗಳು ಬಹಳ ಇವೆ. ಎಷ್ಟೋ ಸಲ ಲೌಕಿಕ ವಿಚಾರದಲ್ಲೇ ರಿಜೆಕ್ಟ್ ಆಗ್ತದೆ. ತಮ್ಮ ಆಲೋಚನೆಗಳು ಹೊಂದಾಣಿಕೆ ಆಗೋದಿಲ್ಲ ಅಂತಂಬೋದು ರಿಜೆಕ್ಟ್ ಆಗ್ತದೆ. ಆಲೋಚನೆಗಳನ್ನ ಕೆಲವಿನ ವಿಚಾರಗಳನ್ನ ಮಾತ್ರ ನೋಡಬೇಕು, ಎಲ್ಲವನ್ನು ಹೊಂದಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಒಬ್ಬರನ್ನೊಬ್ಬರು ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಆ ಅಡ್ಜಸ್ಟ್ ಮಾಡಿಕೊಳ್ಳುವುದ್ರೇನೆ ಜೀವನ. ವಿವಾಹ ಪ್ರಾರಂಭದಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡಿಲ್ಲ ಅಂತಂದ್ರೆ ಇನ್ನು ಅಡ್ಜಸ್ಟ್ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಸೊ ಹಾಗಾಗಿ ಎಷ್ಟೋ ಸಂಬಂಧಗಳು ಲೌಕಿಕ ವಿಚಾರದಲ್ಲೇ ರಿಜೆಕ್ಟ್ ಆಗ್ತಾ ಇದೆ ಅಂತ ವಿಷಯವನ್ನ ಗಮನಿಸಬೇಕಾಗ್ತದೆ. ಈ ಒಂದು ಮಹಿಳೆಗೆ ವೈವಾಹಿಕ ಜೀವನ ಕಳತ್ರಸ್ಥಾನ ಬಲ ಕಡಿಮೆ ಇರೋದ್ರಿಂದ ಯಾವ ಸಂಬಂಧ ಬಂದಿದೆಯೋ ಅದನ್ನೇ ಆಕ್ಸೆಪ್ಟ್ ಮಾಡುವಂತ ಸ್ಥಿತಿಯಲ್ಲಿ ಇರಬೇಕು. ಆದ್ರೆ ಇಲ್ಲಿ ಆ ಸ್ಥಿತಿ ಇಲ್ಲ. ಇವರು ಪ್ರಶ್ನೆ ಕೇಳಿದಾಗ ನಾವು ಉತ್ತರ ಏನು ಕೊಡ್ತೇವೆ? ವೈವಾಹಿಕ ಜೀವನದಲ್ಲಿ ತುಂಬಾ ಬಲಹೀನವಾಗಿದೆ, ಹಾಗಾಗಿ ಸಂಬಂಧಗಳು ಕಡಿಮೆ ಬರುತ್ತೆ. ಸೊ ಯಾವ ಸಂಬಂಧಗಳು ಕಡಿಮೆ ಬರೋದ್ರಿಂದ ನಿಮ್ಮ ರಿಕ್ವೈರ್ಮೆಂಟ್ಸ್ ಅನ್ನು ಕಡಿಮೆ ಮಾಡಿಕೊಳ್ಳಿ. ಹುಡುಗ ಚೆನ್ನಾಗಿದ್ದಾನ ಇಲ್ಲ, ನೋಡ್ಕೊಳ್ತಾನ ಇಲ್ಲ, ವಿಶ್ವಾಸ ಪಾತ್ರನಾಗಿದ್ದಾನ ಇಲ್ಲ, ಆ ವಿಚಾರವನ್ನು ಗಮನಿಸಿ ಮದುವೆ ಮಾಡಿಕೊಳ್ಳೋದು ಉತ್ತಮ. ಬೇರೆ ರಿಕ್ವೈರ್ಮೆಂಟ್ಸ್ ಎಲ್ಲ ಕೂಡ ನೋಡ್ತಾ ಹೋದ್ರೆ ವಿವಾಹ ಆಲಸ್ಯ ಆಗ್ತದೆ ಅಂತಂಬೋದು ನಾವು ಅವರಿಗೆ ಗೈಡೆನ್ಸ್ ಅನ್ನ ಕೊಡ್ಬೇಕಾಗ್ತದೆ. ಇದೇ ರೀತಿ ಇನ್ನೊಂದು ಜಾತಕವನ್ನ ನೋಡೋಣ. ಈ ಒಂದು ಮಹಿಳೆಗೆ ವಿವಾಹ ಆಗಿದೆ, ಆದರೆ ವೈವಾಹಿಕ ಜೀವನದಲ್ಲಿ ತೊಂದರೆ ಆಗಿದ್ರಿಂದ ತನ್ನ ಗಂಡನಿಂದ ದೂರ ಇದ್ದಾಳೆ ಬೇರೆ ಬೇರೆ ಕಾರಣಗಳಿಂದ. ಬಟ್ ವೈವಾಹಿಕ ಜೀವನದಲ್ಲಿ ಬೇರೆ ವಿಷಯಗಳಿಂದ ಕೂಡ ವೈವಾಹಿಕ ಜೀವನ ಯಾಕೆ ತೊಂದರೆ ಆಗ್ತದೆ? ಇಲ್ಲಿ ನೋಡಿ, ವಿವಾಹದಲ್ಲಿರುವಂತ ಸ್ವಾರಸ್ಯ ಏನಂತಂದ್ರೆ ಈ ಒಂದು ದಾಂಪತ್ಯ ಜೀವನ ಅಂತ ಒಂದು ಚೆನ್ನಾಗಾದರೆ ಬೇರೆ ಎಲ್ಲ ವಿಷಯಗಳಲ್ಲಿ ಕೂಡ ಒಬ್ಬರನ್ನೊಬ್ಬರು ತ್ಯಾಗ ಮಾಡಿಕೊಳ್ತಾರೆ. ಪ್ರೀತಿ ತ್ಯಾಗವನ್ನು ಬಯಸ್ತದೆ. ತನ್ನ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇತ್ತು ಅಂದ್ಕೊಳ್ಳಿ, ತನ್ನ ಹೆಂಡತಿಗೋಸ್ಕರ ಕೆಲವಿನ ವಿಚಾರವನ್ನ ತ್ಯಾಗ ಮಾಡ್ಲಿಕ್ಕೆ ಗಂಡ, ತನ್ನ ಗಂಡನಿಗೋಸ್ಕರ ಕೆಲವಿನ ವಿಚಾರವನ್ನ ತ್ಯಾಗ ಮಾಡ್ಲಿಕ್ಕೆ ಹೆಂಡತಿ ಸಿದ್ಧರಾಗ್ತಾರೆ. ಯಾವಾಗ ಗಂಡ ಹೆಂಡತಿ ಅಂತಂಬೋದು ಕಾಂಪ್ರಮೈಸ್ ಆಗ್ತಾ ಇಲ್ಲ, ನಂದೇ ಆಗಬೇಕು ಅಂತಂದ್ರೆ ಅಲ್ಲಿ ಪ್ರೀತಿ ಕಡಿಮೆ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿ ಯಾವಾಗ ಕಡಿಮೆ ಆಗ್ತದೋ ಆವಾಗ ತ್ಯಾಗ ಅಂತಂಬೋದು ಹೋಗಿ ದ್ವೇಷ ಅಂತಂಬೋದು ಶುರು ಆಗ್ತದೆ. ಅದಕ್ಕೆ ವೈವಾಹಿಕ ಜೀವನ ಅಂತಂಬೋದು ತ್ಯಾಗ, ಪ್ರೀತಿ, ವಿಶ್ವಾಸ, ಒಬ್ಬರ ಮೇಲೊಬ್ಬರಿಗೆ ವಿಶ್ವಾಸ ಇರೋದೇ ವೈವಾಹಿಕ ಜೀವನಕ್ಕೆ ನಿದರ್ಶನ. ಇವತ್ತು ಅದು ತುಂಬಾ ದೂರ ಕಡಿಮೆ ಆಗ್ತಾ ಇದೆ. ನೀವು ಸಾಮಾನ್ಯವಾಗಿ ಗಮನಿಸಿ, ಇವತ್ತು ಸ್ಮಾರ್ಟ್ ಫೋನ್ ಇದೆ. ಸ್ಮಾರ್ಟ್ ಫೋನ್ ಅಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಪ್ರೈವಸಿ ಇರ್ತದೆ. ಇವರ ಪಾಸ್ವರ್ಡ್ ಅವ್ರಿಗೆ ಗೊತ್ತಿಲ್ಲ, ಅವರ ಪಾಸ್ವರ್ಡ್ ಇವ್ರಿಗೆ ಗೊತ್ತಿಲ್ಲ. ಈ ತರ ಮೇಂಟೈನ್ ಮಾಡೋದ್ರಿಂದ ಏನಾಗ್ತದೆ, ಒಬ್ಬರನ್ನೊಬ್ಬರು ಸಪರೇಟ್ ಆಗಿ ಸೀಕ್ರೆಟ್ಸ್ ಮೇಂಟೈನ್ ಮಾಡಿಕೊಳ್ಳೋದಾಗ್ತದೆ. ಪ್ರೀತಿ ಕಡಿಮೆ ಆಗ್ತಾ ಹೋಗ್ತದೆ. ಯಾರ ಮನೆಯಲ್ಲಿ ಈ ಗಂಡ ಹೆಂಡತಿಗೆ ಪಾಸ್ವರ್ಡ್ ಸಂಬಂಧಪಟ್ಟ ಪ್ರೈವಸಿ ಪಾಲಿಸಿ ಅಪ್ಲೈ ಆಗೋದಿಲ್ವೋ ಅದು ಆನಂದ ಅಂದ್ರೆ ಜಸ್ಟ್ ಒಂದು ಸ್ಟಾರ್ಟಿಂಗ್ ಸಿಂಪ್ಟಮ್ ಮಾತ್ರ. ಅಲ್ಲಿಂದ ಶುರು ಆಗ್ತದೆ ಸೀಕ್ರೆಟ್ ಮೇಂಟೈನ್ ಮಾಡ್ಕೊಳ್ಳೋದಾಗ್ತದೆ. ಯಾವಾಗ ನಾವು ಆತರ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತೀವೋ ಒಂದು ಸ್ಟೇಜ್ಗೆ ದ್ವೇಷ ಜಾಸ್ತಿ ಆಗ್ತದೆ, ದ್ವೇಷದಿಂದ ಪ್ರೀತಿ ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ ತುಂಬಾ ಬೇರೆ ಬೇರೆ ವಿಚಾರಗಳ ಮೇಲೆಲ್ಲ ತೊಂದರೆ ಆಗ್ತದೆ. ಅದಕ್ಕೆ ವಿವಾಹ ಅಂತಂಬೋದು ಎಲ್ಲ ವಿಚಾರಗಳಿಗೂ ಕನೆಕ್ಟ್ ಆಗಿರುತ್ತೆ. ವಿದ್ಯಾ, ಉದ್ಯೋಗ, ಸಂತಾನ, ಬೇರೆ ಬೇರೆ ನಾವು ಪ್ರಪಂಚದ ಕೂಡ ಏನೇನು ಸಂಬಂಧ ಇಟ್ಕೊಳ್ತೇವೆ, ವ್ಯಾಪಾರ ವ್ಯವಹಾರಗಳೇನಿರುತ್ತೆ ಎಲ್ಲ ವಿಚಾರಗಳಿಗೆ ವಿವಾಹಕ್ಕೆ ಕನೆಕ್ಷನ್ ಇರುತ್ತೆ. ಗಂಡನಿಗೆ ಹೊರಗಡೆ ಎಷ್ಟು ಸಮಸ್ಯೆಗಳಿದ್ರೂ ಕೂಡ ಮನೆಯಲ್ಲಿ ಬಂದಷ್ಟು ಆನಂದ ಆಗ್ಬಿಡ್ತದೆ ಯಾವಾಗ ಎಲ್ಲಾ ಪ್ರೀತಿ ಸಂಬಂಧ ದಾಂಪತ್ಯ ಜೀವನ ಚೆನ್ನಾಗಿದ್ದಾಗ. ಇಲ್ಲದ್ರೆ ಏನಾಗುತ್ತೆ, ಮನೆ ಸಮಸ್ಯೆಗಳೇ ಜಾಸ್ತಿ ಆಗಿ ಹೊರಗೆ ಹೋಗ್ಬೇಕಾಗ ಸಮಸ್ಯೆ ಬರ್ತದೆ. ಇಲ್ಲಿ ವಿಶ್ವಾಸ ಅಂತಂಬೋದು ಬಹಳ ಮುಖ್ಯ. ಆ ವಿಶ್ವಾಸ ಅಂತಂಬೋದು ಕಳ್ಕೊಂಡ ತಕ್ಷಣ ಇನ್ನು ವೈವಾಹಿಕ ಜೀವನ ಕೊಲ್ಯಾಪ್ಸ್ ಆಗ್ಲಿಕ್ಕೆ ಶುರುವಾಗ್ತದೆ. ಇಲ್ಲಿ ಕಳತ್ರ ಸ್ಥಾನ ಬಲ ನೋಡೋಣ. ಸ್ಥಾನ ಬಲ ಕಳತ್ರ ಸ್ಥಾನದಲ್ಲಿ ರಾಹು ಇದೆ, ಹಾಗೆ ಕೇತು ದೃಷ್ಟಿ ಇದೆ, ಶನಿ
ದೃಷ್ಟಿ ಇದೆ, ದಶಮ ದೃಷ್ಟಿ ಶನಿ ದೃಷ್ಟಿ ಇದೆ ರಾಹುವಿನ ಮೇಲೆ. ರಾಹು ಕಳತ್ರ ಸ್ಥಾನದಲ್ಲಿ ಪಾಪಗ್ರಹ ಇರೋದ್ರಿಂದ ಒಂದು ನೆಗೆಟಿವ್, ಕೇತುವಿನ ದೃಷ್ಟಿ ಒಂದು ನೆಗೆಟಿವ್, ಶನಿಯ ದಶಮ ದೃಷ್ಟಿ ಇನ್ನೊಂದು ನೆಗೆಟಿವ್. ಹಾಗಿರೋದ್ರಿಂದ ಇಲ್ಲಿ ಸ್ಥಾನವೇ ಚೆನ್ನಾಗಿಲ್ಲ. ಹಾಗಾಗಿ ಈ ಹುಡುಗಿಗೆ ಬಂದಂತ ಹುಡುಗನ ವಾತಾವರಣ ಅಷ್ಟು ಅನುಕೂಲವಾಗಿಲ್ಲ ಅಂತ ನೋಡ್ಬೇಕಾಗ್ತದೆ. ಕಾರಕ ಬಲ ನೋಡಿ, ಕಳತ್ರ ಕಾರಕ ಬಲ ಶುಕ್ರ. ಶುಕ್ರ ಲಗ್ನದಿಂದ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಮತ್ತೆ ಬುಧನ ಜೊತೆ ಇದ್ದಾನೆ. ಸೊ ಬುಧ ಮಿತ್ರ, ಮಿತ್ರ ಪ್ಲಸ್ ಶುಭ ಗ್ರಹ ಆದ ಕಾರಣ ಒಂದು ಪ್ಲಸ್. ಕುಜ ಮತ್ತೆ ಸೂರ್ಯ ಇಬ್ಬರು ಕೂಡ ಶುಕ್ರನಿಗೆ ಶತ್ರುಗಳು ಪ್ಲಸ್ ಪಾಪಗ್ರಹಗಳಾದ್ರಿಂದ 2 ಮೈನಸ್ ಆಗಿದೆ. ಕಳತ್ರಕಾರಕ ಬಲ ಮೈನಸ್ ಆಯಿತು ಅಂತಂದ್ರೆ ಒಬ್ಬರ ವಿಶ್ವಾಸ ಅಂತಂಬುದು ಕಡಿಮೆ ಇರುತ್ತೆ. ಹಾಗಾಗಿ ಕಳತ್ರಕಾರಕ ಬಲ ತುಂಬಾ ಬಲವಾಗಿರಬೇಕು. ಯಾವ ವಿಚಾರದಲ್ಲಿ ಹೇಗಿದ್ರು, ಇವಾಗ ನೋಡಿ ನಮಗೆ ಗೊತ್ತಿದ್ದು ನಾನು ಓದಿಕೊಳ್ಳೋ ಕಾಲಕ್ಕೆ ನನ್ನ ಪಕ್ಕದ ಮನೆಗೆ ಒಂದು ಅಜ್ಜಿ ತಾತ ಇದ್ರು. ಅವರು ಬೆಳಗ್ಗಿಂದ ಸಾಯಂಕಾಲಕ್ಕೂ ಜಗಳ ಆಡ್ತಾನೆ ಇರ್ತಾರೆ. ಎಷ್ಟು ಜಗಳ ಅಂತಂದ್ರೆ ಇನ್ನೇನಪ್ಪಾ, ಇನ್ನು ಮಾತುಗಳಿಲ್ಲ, ಹೊಡ್ಕೊಳ್ಳೋದು ಕಡಿಮೆ ಇರುತ್ತೆ. ಆದ್ರೆ ರಾತ್ರಿ ಆದ ನಂತರ ಇಬ್ಬರು ಕೂಡ ದೇವಸ್ಥಾನಕ್ಕಾಗ್ಲಿ ಎಲ್ಲಿ ಹೋಗ್ಲಿ ಜೊತೆಯಾಗಿ ಹೋಗ್ತಾರೆ. ಕೇಳಿದ್ರೆ ಅವ್ರು ಎಷ್ಟು ಬೈದ್ರು ಕೂಡ ಅವಳಿಲ್ಲದ್ರೆ ನಾನು ಇರ್ಲಿಕ್ಕಾಗಲ್ಲ, ಎಲ್ಲ ನಾವು ಊರಿಗೆ ಹೋಗ್ಬೇಕಾದ್ರೆ ಜೊತೆಯಾಗಿ ಅವರು ಬರ್ಬೇಕು. ಎಷ್ಟೋ ಜನ ನೋಡಿ ಇಷ್ಟ ಇಲ್ಲದಂತ ಮದುವೆ ಮಾಡಿಕೊಡ್ತಾರೆ. ಗಂಡ ಪಾಪ ತನ್ನ ಮಗಳನ್ನ ಯಾರೋ ಒಬ್ಬರನ್ನ ಪ್ರೀತಿ ಮಾಡಿರ್ತಾಳೆ ಕಾಲೇಜಿನಲ್ಲಿ, ತಂದೆ ತಾಯಿ ಏನ್ ಮಾಡ್ತಾರೆ, ಕಾಲೇಜನ್ನು ಬಿಡಿಸ್ಬಿಡ್ತಾರೆ. ಬಿಡಿಸಿ ತನ್ನ ಭಾವನೆಗೋ ಮಾವನಿಗೋ ಯಾರಿಗೋ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿದ ಮೇಲೆ ಅವರು ಅವ್ರ ಮನೆಗೆ ಹೋಗ್ತಾರೆ. ಆ ಹುಡುಗಿ ಹೇಳ್ಕೊಡ್ತಾ ಇರ್ತಾರೆ, ನನಗೆ ಇಷ್ಟವೇ ಇಲ್ಲ, ನನಗೆ ಮದುವೆ ಮಾಡ್ಕೊಳ್ಳಕ್ಕೆ ಏನೋ ಮಾಡ್ಕೊಂಡಿದ್ದೀನಿ ಅಂತ ಅನುಭವಿಸ್ತಾ ಇರ್ತಾಳೆ. ಆದ್ರೆ ಅವರಿಬ್ಬರಿಗೂ ಮಕ್ಕಳಿರ್ತವೆ. ಮಕ್ಕಳು ಎಲ್ಲಿಂದ ಬರ್ತಾರೆ ಮತ್ತೆ ಇಷ್ಟ ಇಲ್ಲದೆ ಇದ್ದದಾಗ? ಅಂದ್ರೆ ಆ ವೈವಾಹಿಕ ಜೀವನ ಗಟ್ಟಿಯಾಗಿ ಒಬ್ಬರು ಗಂಡ ಹೆಂಡತಿ ಒಂದು ಕಡೆ ಇರಬೇಕು ಅಂತಂದ್ರೆ ಶುಕ್ರ ಬಲವಾಗಿರಬೇಕು. ಅದು ಬಲಹೀನವಾಗಿದ್ದಾಗ ವೈವಾಹಿಕ ಜೀವನ ಮುಂದುವರಿಯುವುದಿಲ್ಲ ಅಂತಂಬುದು ಗಮನಿಸಬೇಕು. ಇಲ್ಲಿ ಶುಕ್ರ ಬಲಹೀನವಾಗಿರೋದ್ರಿಂದ ದಾಂಪತ್ಯ ಜೀವನ ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿಯಾಗಿಲ್ಲ. ಇಬ್ಬರ ಮಧ್ಯೆ, ಗಂಡ ಹೆಂಡತಿಯ ಮಧ್ಯೆ ಇಂಟರ್ ಕೋರ್ಸ್ ಅಂತಂಬುದು ಅಷ್ಟು ಅನುಕೂಲವಾಗಿಲ್ಲ. ಬೇರೆ ಬೇರೆ ಕಾರಣಗಳಿಂದ, ಯಾವುದೇ ಕಾರಣ ಆಗಬಹುದು. ಅನುಕೂಲ ಇಲ್ಲದಾಗ ಏನಾಗತ್ತೆ, ವಿಶ್ವಾಸ ಅಂತಂಬುದು ಇರೋದಿಲ್ಲ. ಹಾಗಾಗಿ ಶುಕ್ರ ಬಲಹೀನವಾಗಿರೋದ್ರಿಂದ ಇಬ್ಬರ ಮಧ್ಯೆ ಪ್ರೀತಿ ವಿಶ್ವಾಸ ಕಡಿಮೆ ಆಗಿದೆ. ಶುಕ್ರ ಯಾವಾಗ ಬಲಹೀನವಾಗಿರ್ತಾನೋ ಪ್ರೀತಿ ಇರೋದಿಲ್ಲ. ಪ್ರೀತಿ ಯಾವಾಗ ಇರೋದಿಲ್ಲೋ ದ್ವೇಷ ಉಂಟಾಗ್ತದೆ. ದ್ವೇಷ ಉಂಟಾದ್ರೆ ಏನಾಗ್ತದೆ, ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಷ್ಟ ಇಲ್ಲದಾಗ ಒಂದೇ ಕಡೆ ಇರಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಸರ್ಕಾರವೇ ಹೇಳ್ತದೆ. ಕಾನೂನೇ ಆ ತರ ಇದೆ. ಇಷ್ಟ ಇಲ್ಲದಾಗ ಇರೋದು ಬೇಕಾಗಿಲ್ಲ, ನೀವು ಡೈವರ್ಸ್ ತಗೊಳ್ಬಹುದು. ಆದ್ರೆ ನಮ್ಮ ಪ್ರಾಚೀನ ಕಾಲದಲ್ಲಿ ಆ ತರ ಇಲ್ಲ. ಇಷ್ಟ ಇಲ್ಲದ್ರೆ ಇಷ್ಟ ಮಾಡಿಕೊಳ್ಳಬೇಕು, ನೀವು ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಆ ಸ್ಥಿತಿ ಇಲ್ಲ. ಜನಗಳಿಗೆ ಒಂದು ಫ್ರೀಡಮ್ ಇದೆ, ತನಗೆ ಯಾವಾಗ ಬೇಕಾದ್ರೆ ಅವಾಗ ಬರ್ಬೋದು ಹೋಗಬಹುದು ಅಂತ ಫ್ರೀಡಮ್ ಇರೋದ್ರಿಂದ ವೈವಾಹಿಕ ಏನ್ ಮಾಡ್ತಾರೆ, ಇಷ್ಟ ಇಲ್ಲದ್ರೆ ಬಿಟ್ಟುಬಿಟ್ಟು ಇನ್ನೊಂದು ನೋಡ್ಕೊಳ್ತಾರೆ, ಅವಕಾಶ ಇದೆ. ಸೊ ಹಾಗಾಗಿ ಅದೇ ಕಾರಣದಿಂದ ಇಲ್ಲಿ ಇಷ್ಟ ಇಲ್ಲದಿದ್ರು ಕೂಡ ಜೊತೆಗಿರುವಂತ ಫ್ಯಾಮಿಲೀಸು ಇದ್ದಾವೆ, ಇಷ್ಟ ಇಲ್ಲ ಅಂತ ಹೇಳಿ ದೂರ ಆದಂತ ಫ್ಯಾಮಿಲೀಸು ಇದ್ದಾವೆ. ಹಾಗಾಗಿ ಶುಕ್ರ ಬಲಹೀನವಾಗಿರೋದ್ರಿಂದ ವಿಶ್ವಾಸ ಕಡಿಮೆ ಇದೆ. ನೆಕ್ಸ್ಟ್ ವೈವಾಹಿಕ ಜೀವನವನ್ನು ನೋಡೋಣ. ಕಳತ್ರ ಆಧಿಪತ್ಯ ಬಲವನ್ನು ನೋಡಿದರೆ, ಕಳತ್ರ ಸಪ್ತಮ ಸ್ಥಾನಾಧಿಪತಿಯಾದಂತ ಕುಜ ಅಷ್ಟಮದಲ್ಲಿದ್ದಾನೆ. ಬೇಜರ್ ಹಿಂದಿನ ಜನ್ಮದ ಪಾಪ ಇಲ್ಲಿ ಕಂಡು ಬರ್ತಾ ಇವೆ. ಅದೇ ರೀತಿ ಬುಧನ ಜೊತೆ ಶುಕ್ರನ ಜೊತೆ ಇದ್ದಾನೆ, 2 ಪ್ಲಸ್ ಇದೆ. ಮತ್ತೆ ಸೂರ್ಯನ ಜೊತೆ ಇದ್ದಾನೆ, 1 ಮೈನಸ್ ಇದೆ. ಅಂದ್ರೆ ಮೇಜರ್ ಅಷ್ಟಮ ಸ್ಥಾನದಲ್ಲಿರೋದು. ಅಷ್ಟಮ ಸ್ಥಾನ ಅಂದ್ರೆ ಏನು, ವಿಯೋಗ. ಕಳತ ಸ್ಥಾನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ರೆ ವಿಯೋಗವಾಗ್ತದೆ, ಮಾನಸಿಕ ವಿಯೋಗ ಆಗ್ತದೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇವತ್ತಿನ ಮಾನಸಿಕ ವಿಯೋಗ ಹೆಚ್ಚು ದಿನ ಇರಲ್ಲ, ಅದು ಶಾರೀರಿಕ ವಿಯೋಗ ಆಗ್ತದೆ. ಹಿಂದಿನ ಕಾಲದಲ್ಲಿ ಮಾನಸಿಕ ವಿಯೋಗ ಆದ್ರೂ ಕೂಡ ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ಜೀವನ ಮಾಡ್ತಾ ಇದ್ರು. ಒಂದು ಸಂತಾನ ಯಜ್ಞ ಅಂತಂಬುದನ್ನು ಮಾಡಿ ಮಕ್ಕಳು ಬರ್ತಾ ಇದ್ರು. ಆದ್ರೆ ಇವತ್ತಿನ ದಿನ ಮಾನಸಿಕವಾಗಿ ವಿಯೋಗ ಆಯ್ತು ಅಂದ್ರೆ ಒಂದು ಕ್ಷಣ ಕೂಡ ಇಬ್ಬರು ಒಂದೇ ರೂಮಿನಲ್ಲಿ ಇರುವುದಿಲ್ಲ, ಕೋರ್ಟಿಗೆ ಹೋಗಿ ಡೈವರ್ಸ್ ತಗೊಳ್ತಾರೆ. ಹಾಗಾಗಿ ವಿಯೋಗಕ್ಕೆ ಸಂಬಂಧ ಆಗಿರೋದ್ರಿಂದ ಈ ಗಂಡ ಹೆಂಡತಿ ದೂರ ಇದ್ದಾರೆ. ಪ್ಲಸ್ ಮಿತ್ರ ಕ್ಷೇತ್ರದಲ್ಲಿದ್ದಾರೆ. ಸೊ ಪಾಪ ಜಾಸ್ತಿ ಇದೆ, ಪುಣ್ಯ ಕಡಿಮೆ ಇದೆ.
ಪುಣ್ಯ ಇರೋದ್ರಿಂದ ಸ್ವಲ್ಪ ಮದುವೆ ಸಕಾಲಕ್ಕೆ ಮದುವೆ ಆಯಿತು, ಆದರೆ ಹೆಚ್ಚು ದಿನ ಆ ಸಂಬಂಧ ಉಳಿಯಲಿಲ್ಲ. ಆದರೆ ಯಾವಾಗೂ ಕೂಡ ಈ ತರ ಅಸ್ತಮ ಸಂಬಂಧ ಬಂದ್ರು, ಈ ತರ ಬಂದಾಗ ವಿಯೋಗ ಆಗತ್ತೆ ಅಂತಂಬೋ ಪ್ರೋತ್ಸಾಹ ನಾವು ಯಾವಾಗೂ ಮಾಡೋದು ಬೇಕಾಗಿಲ್ಲ. ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅಂತಾನೆ ಹೇಳ್ಬೇಕು. ಒಂದು ಪೀಕ್ ಸ್ಟೇಜ್ ಆದ್ರೆ ವಿಯೋಗ ಮಾಡಿಕೊಳ್ರಿ ಅಂತ ನಾವು ಹೇಳ್ಬೇಕಾಗಿಲ್ಲ, ಅವರೇ ಮಾಡಿಕೊಳ್ತಾರೆ. ಅದಕ್ಕೆ ನಾವು ಸಲಹೆ ಕೊಡೋದು ಬೇಕಾಗಿಲ್ಲ. ಡಿವೋರ್ಸ್ ಆಗತ್ತಾ ಇಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆಲ್ಲ ಕೂಡ ಉತ್ತರವನ್ನು ಕೊಡಬಾರದು. ಯಾಕೆಂತಂದ್ರೆ ಶಾಸ್ತ್ರ ಯಾವಾಗೂ ಕೂಡ ಕಲಿಸ್ಲಿಕ್ಕೆ ಇಬ್ಬರನ್ನ ಜೊತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಹೊತ್ತು ಬಿಟ್ಟುಕೊಳ್ಳೋದಕ್ಕೆ ಶಾಸ್ತ್ರದ ಅವಶ್ಯಕತೆ ಇಲ್ಲ. ಡಿವೋರ್ಸ್ ಆಗತ್ತಾ ಇಲ್ಲ ಅಂತ ಅಂಬೋದು ಹೇಳಬೇಕಾದ ಅಡ್ವೊಕೇಟ್, ಜ್ಯೋತಿಷ್ಯ ಬೇಕಾಗಿಲ್ಲ. ಇಲ್ಲ ಡಿವೋರ್ಸ್ ಆದ್ಮೇಲೆ ಇನ್ನೊಂದು ವಿವಾಹ ಚೆನ್ನಾಗಿರುತ್ತಾ ಇಲ್ಲ ಅಂತಂಬೋದು ಬರುವಂತಹ ಹುಡುಗಿಯ ಜಾತಕ, ಇವರಿಬ್ಬರು ಎಷ್ಟು ಅಡ್ಜಸ್ಟ್ ಆಗ್ತಾರೆ, ಪ್ರೀತಿ ವಿಶ್ವಾಸಗಳು ಎಷ್ಟು ಇರುತ್ತೆ ಅಂತಂಬೋದು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕು. ಅದಕ್ಕೆ ಹಿಂದೂ ವಿವಾಹ ವ್ಯವಸ್ಥೆ ಅಂತಂದ್ರೆ ಕೇವಲ ಕಳತ್ರ ಸ್ಥಾನ ಮಾತ್ರವಲ್ಲ, ಕುಟುಂಬ. ಯಾಕಂದ್ರೆ ಬೇರೆ ದೇಶಗಳಲ್ಲಿ ಈ ತರ ಸ್ಥಿತಿ ಇಲ್ಲ. ಮಗು ಹುಟ್ಟಿದಾಗಿಂದ ನೋಡಿ, ನೀವು ಬೇರೆ ದೇಶದಲ್ಲಿ ಮಗು ಹುಟ್ಟಿದಂದ್ಕೊಳ್ಳಿ ಇಮ್ಮಿಡಿಯೇಟ್ಲಿ ನೀವು ಹೆಸರಿಡ್ಬೇಕು. ನೀವು ಬಹಳಷ್ಟು ಜನ ಮಕ್ಕಳು ಹುಟ್ಲಿಕ್ಕೆ ಮುಂಚೆನೇ ಹೆಸರು ಸೆಲೆಕ್ಟ್ ಮಾಡಿಕೊಡ್ತಾರೆ, ಯಾವ ಹೆಸರು ಇಡಬೇಕು ಅಂತ. ಯಾಕಂದ್ರೆ ಅಲ್ಲಿ ಇಮ್ಮಿಡಿಯೇಟ್ಲಿ ರಿಜಿಸ್ಟರ್ ಮಾಡ್ಬೇಕು. ಅದು ಫಾರಿನ್ ನಲ್ಲಿ ಇರುವಂತ ಕಾನೂನು, ಅಮೆರಿಕ ಬೇರೆ ದೇಶಗಳಿಗೆ ಹೋದ್ರೆ ಹಂಗಿರುತ್ತೆ. ಮತ್ತೆ ಮಗು ಹುಟ್ಟಿದ ತಕ್ಷಣ ನೀವೇನ್ ಮಾಡ್ಬೇಕು, ತಂದೆಯಾದವನು ಕಾರಲ್ಲಿ ಬಂದು ಕಾರಲ್ಲಿ ಮಕ್ಕಳನ್ನು ಕೂಡಿಸ್ಲಿಕ್ಕೆ ಸಪರೇಟ್ ಸೀಟ್ಸ್ ಫಿಟ್ ಮಾಡಿ ಫಸ್ಟ್ ತೋರಿಸಿದರೇನೆ ಅವರು ಡಿಸ್ಚಾರ್ಜ್ ಮಾಡ್ತಾರೆ. ಅಂದ್ರೆ ಸಣ್ಣ ವಯಸ್ಸಿನಿಂದನೇ ಮಕ್ಕಳನ್ನ ಇಂಡಿಪೆಂಡೆಂಟ್ ಆಗಿ ಬೆಳೆಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ಅಪ್ಪ ಅಮ್ಮನ ಮೇಲೆ ಜಾಸ್ತಿ ಡಿಪೆಂಡ್ ಆದರೆ ನಾಳೆ ಯಾವ ಕಾರಣಕ್ಕಾದ್ರೂ ಅವರು ಡಿವೋರ್ಸ್ ತಗೊಂಡ್ರೆ ಈ ಮಕ್ಕಳು ಮಾನಸಿಕವಾಗಿ ವ್ಯಾಕುಲವಾಗಿ ದೌರ್ಬಲ್ಯಕ್ಕೊಳಗಾಗಿ ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಹೇಳಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇಂಡಿಪೆಂಡೆಂಟ್ ಆಗಿ ಬೆಳೆಸ್ತಾರೆ. ಮನೆಯಲ್ಲಿ ಕೂಡ ಅವ್ರ ಹಾಸ್ಪಿಟಲ್ ಅವ್ರು ಬಂದು ನೋಡ್ತಾರೆ, ಮಗುಗೆ ಸಪರೇಟ್ ಮನೆಯ ರೂಮ್ ಇದೆಯಾ ಇಲ್ವಾ, ಅದನ್ನ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋಂಗಿಲ್ಲ. ಒಂದು ಏಜ್ ಬರ್ದ ತಕ್ಷಣ ಮಕ್ಕಳನ್ನ ಸಪರೇಟ್ ಆಗೇ ಮಲಗಿಸ್ಬೇಕು. ಅದಕ್ಕೆ ಅವರಿಗೆ ಅಟ್ಯಾಚ್ಮೆಂಟ್ ಇರಲ್ಲ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಅಂತಂಬೋ ಅದ್ರ ಮೇಲೆ ಕಮಾಂಡ್ ಇರಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಸಣ್ಣ ಮಕ್ಕಳು ಅಳಬಾರದು. ಇದೆಲ್ಲ ಕೂಡ ವಿದೇಶಗಳಲ್ಲಿರುವಂತ ಕಾನೂನು. ನಮ್ಮ ದೇಶದಲ್ಲಿ ಆ ಸ್ಥಿತಿ ಇಲ್ಲ. ನಮ್ಮ ದೇಶದಲ್ಲಿ ಪ್ರೀತಿಯನ್ನ ಬೆಳೆಸ್ಲಿಕ್ಕೆ ಬೇಕಾದಂತ ವಾತಾವರಣ ಇದೆ. ಮಗು ತಾಯಿ ಹತ್ರನೇ ಇರಬೇಕು. ಹಿಂದಿನ ಕಾಲದಲ್ಲಿ ಮಕ್ಕಳನ್ನೆಲ್ಲ ಕೂಡ ತಂದೆ ತಾಯಿಗಳನ್ನ ಹತ್ರನೇ ಮಲಗಿಸ್ಕೊಳ್ತಿದ್ರು. ಆವಾಗಿನ ಮನೆಗಳು ಕೂಡ ಬಹಳ ಚಿಕ್ಕದಾಗಿತ್ತು. ಬೆಡ್ರೂಮ್ ಅಂತ ಸಪರೇಟ್ ಇರ್ತಿದ್ದಿಲ್ಲ. ಬೆಡ್ರೂಮ್ ಇದ್ರೆ ಕೂಡ ಹೊಸಾತ ಯಾವ್ದಾದ್ರು ಮದುವೆ ಆದ್ರೆ ಅವರ ಮಾತ್ರವೇ ಆ ರೂಮನ್ನು ಬಳಸ್ತಿದ್ರು. ಎಲ್ಲರೂ ಒಂದೇ ಕಡೆ ಮಲ್ಕೊಂಡು ಅವರವರ ವಿಷಯಗಳನ್ನ ಎಕ್ಸ್ಚೇಂಜ್ ಮಾಡಿಕೊಡ್ತಿದ್ರು. ಬಂಧು ಬಳಗ ಯಾರಾದ್ರೂ ಬಂದ್ರೆ ಮಾತಾಡ್ತಾ ಹಾಗೇ ನಿದ್ದೆ ಮಾಡ್ತಿದ್ರು. ಇವತ್ತು ಬಂಧು ಬಳಗ ಬಂದ ತಕ್ಷಣ ನಿಮಗೆ ಸಪರೇಟ್ ಕೋಣೆ ಆಗಿದೆ, ನಿಮ್ಮ ಲಗೇಜ್ ಅಲ್ಲಿ ಇಟ್ಟುಕೊಡ್ರಿ, ನೀವು ಅಲ್ಲಿರಿ, ಊಟಕ್ಕೆ ಕರಿತೇವೆ ಬನ್ನಿ ಊಟ ಮಾಡಿ, ಒಂದು ಟಿಫನಿಗೆ ಮುಂಚೆ ಒಂದು ಹಾಫ್ ಅನ್ ಅವರ್ ಮುಂಚೆಕ್ಕೆ ಬರ್ತೀವಿ, ಸೋಫಾ ಮೇಲೆ ಕೂತ್ಕೊಳ್ಳಿ ಮಾತಾಡಿ. ಎಷ್ಟೋ ಜನ ಮನೆಯಲ್ಲಿ ದೊಡ್ಡ ದೊಡ್ಡ ಮನೆಗಳಿರುತ್ತೆ, ದೊಡ್ಡ ದೊಡ್ಡ ಹಾಲುಗಳು, ಸೋಫಾ ಇರುತ್ತೆ, ಆದ್ರೆ ಕೂತ್ಕೊಳ್ಳುವಂತ ಸ್ಥಿತಿ ಇರಲ್ಲ. ಯಾರಾದ್ರೂ ಸಂಡೇ ಬಂತು ಅಂದ್ಕೊಳ್ಳಿ, ಟಿವಿ ನೋಡ್ತಾ ಒಂದು ಹಾಫ್ ಅನ್ ಅವರ್ ಎಲ್ಲಾ ಮಕ್ಕಳು ಆ ಹಾಲಿಗೆ ಬಂದು ತಮ್ಮ ವ್ಯೂಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಆಮೇಲೆ ಎಲ್ಲರೂ ಡಿಸ್ಪರ್ಸ್ ಆಗಿ ಅವ್ರ ಮನೆಗೆ ಅವ್ರವರ ಕೋಣೆಗಳೆಲ್ಲ ಹೊಟ್ಟೋಗ್ತಾರೆ. ಆ ತರ ವಿದೇಶಿಯ ಸಂಪ್ರದಾಯವನ್ನು ನಾವು ಅಡಾಪ್ಟ್ ಮಾಡಿಕೊಡ್ತಾ ಇದ್ದೇವೆ. ಇದರಿಂದ ಏನಾಗುತ್ತೆ, ಮನುಷ್ಯರ ಮಧ್ಯೆ ಸಂಬಂಧ ಬಾಂಧವ್ಯಗಳು ಕಡಿಮೆ ಆಗ್ತಾ ಇದೆ, ವಿಶ್ವಾಸ ಕಡಿಮೆ ಆಗತ್ತೆ. ವಿಶ್ವಾಸ ಯಾವಾಗ ಕಡಿಮೆ ಆಗುತ್ತೋ ಮಾಡಬಾರದ ಕೆಲಸಕ್ಕೆಲ್ಲ ಕೂಡ ಮಾಡುವುದಕ್ಕೆ ಪ್ರೇರಣೆ ಆಗ್ತದೆ. ಇದಕ್ಕೆ ಹಿಂದೂ ವೈವಾಹಿಕ ವ್ಯವಸ್ಥೆ ಇನ್ನ ಒಡೆದುಕೊಂಡಿದೆ ಅಂತಂದ್ರೆ ನಾವು ಮಾಡ್ತಾ ಇರುವಂತ ಆಚರಣೆಗಳೇ. ಆದ್ರೆ ಇತ್ತೀಚೆಗೆ ಇದೆಲ್ಲ ಕೂಡ ಡೈಲ್ಯೂಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾವೇನ್ ಮಾಡ್ತೇವೆ, ಈ ಕಳತ್ರ ಸ್ಥಾನದ ಜೊತೆ ಕುಟುಂಬ ಸ್ಥಾನವನ್ನು ಕೂಡ ನೋಡಬೇಕು. ಕುಟುಂಬ ಸ್ಥಾನ ದ್ವಿತೀಯ ಸ್ಥಾನ, ಲಗ್ನದಿಂದ 2ನೇ ಮನೆ ಕುಟುಂಬ ಸ್ಥಾನ ಆಗ್ತದೆ. ಅದರಲ್ಲಿ ಇಬ್ಬರು ಕೂಡ ಫ್ಯಾಮಿಲಿ ಹೆಂಗೆ, ಫ್ಯಾಮಿಲಿ ಅಂದ್ರೆ ಏನು, ಮಕ್ಕಳ ಮದುವೆಗೆ ಮುಂಚೆ ಅಪ್ಪ ಅಮ್ಮ, ಮದುವೆ ಆದ ನಂತರ ಹೆಂಡತಿ ಮಕ್ಕಳು ಎಲ್ಲರೂ ಬರ್ತಾರೆ. ಈ ಕಡೆ ಅತ್ತಿ ಮಾವ, ಆ ಕಡೆ ಅಪ್ಪ ಅಮ್ಮ ಎಲ್ಲರೂ ಸೇರಿದ್ರೆ ಫ್ಯಾಮಿಲಿ. ಗಂಡನ ಜೊತೆ ಹೆಂಡತಿಯ ಜೊತೆ ಮಾತ್ರ ಹೇಗಿರ್ತಾರೆ, ಅವ್ರ ರಿಲೇಶನ್ಶಿಪ್ ಹೇಗಿರುತ್ತೆ ಅಂದ್ರೆ ಸಪ್ತಮ ಸ್ಥಾನ ನೋಡಿ. ಅದೇ ಅಪ್ಪ ಅಮ್ಮನ ಜೊತೆ, ಬಂಧು ಬಳಗದ ಜೊತೆ, ಅತ್ತಿ ಮಾವಂದ್ರ ಜೊತೆ ಹೇಗಿರ್ತಾರೆ ಅಂತಂಬೋದು ದ್ವಿತೀಯ ಸ್ಥಾನ ನೋಡ್ಬೇಕು. ಆ ದ್ವಿತೀಯ ಸ್ಥಾನ ಚೆನ್ನಾಗಿದ್ರೇನೆ ನಮಗೆ ಪಂಚಮ ಸ್ಥಾನ ಚೆನ್ನಾಗಿರುತ್ತೆ. ದ್ವಿತೀಯ ಕಾರಕ ಯಾರು, ಕುಟುಂಬ ಕಾರಕ ಗುರು, ಸಂತಾನ ಕಾರಕ ಗುರು, ಎರಡೂ ಒಂದೇ.
ಯಾಕೆಂದ್ರೆ ನಮ್ಮ ಮಕ್ಕಳು ಹೇಳಿದ ಮಾತು ಕೇಳಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತಂದ್ರೆ ದ್ವಿತೀಯ ಸ್ಥಾನ ಬಲ ಚೆನ್ನಾಗಿರ್ಬೇಕು. ಹಿಂದಿನ ಕಾಲದಲ್ಲಿ ಬಂಧು ಬಳಗ ಎಲ್ಲರ ಜೊತೆ ಚೆನ್ನಾಗಿದ್ರೆ ಮಕ್ಕಳಿಗೆ ಸಂಸ್ಕಾರ ಬರ್ತಿತ್ತು. ಇವತ್ತು ಯಾರು ಬೇಡ ಅಂತ ನಾವು ಸಪರೇಟ್ ಆಗಿರ್ತೇವೆ. ಮಕ್ಕಳಿಗೆ ಸಂಸ್ಕಾರವೇ ತುಂಬಾ ಕಡಿಮೆ ಆಗಿದೆ. ಎರಡಕ್ಕೂ ಕೂಡ ಗುರು ಕಾರಕ ಆಗ್ತಾನೆ. ಕುಟುಂಬ ಸ್ಥಾನ ಬಲ ಏನ್ ಸೂಚನೆ ಮಾಡ್ತದೆ? ಫ್ಯಾಮಿಲಿ ಎನ್ವೈರನ್ಮೆಂಟ್ ಹೇಗಿರುತ್ತೆ ಅಂತ ಸೂಚನೆ ಮಾಡ್ತದೆ. ಕುಟುಂಬದಲ್ಲಿ ಗಲಾಟೆಗಳಿರ್ತದ, ಅನ್ಯೋನ್ಯ ಅನುರಾಗಗಳಿರ್ತದ ಅಂತ ಅಂಬುದು ಹೇಳ್ತದೆ. ಕುಟುಂಬ ಕಾರಕ ಬಲ ಗುರು. ಒಬ್ಬರ ಮಧ್ಯೆ ಒಬ್ಬರಿಗೆ ಅನ್ಯೋನ್ಯ ಆಪ್ಯಾಯತೆಗಳು ಹೇಗಿರುತ್ತೆ? ಗಂಡ ಹೆಂಡತಿಯ ಮಧ್ಯ ರಿಲೇಶನ್ಶಿಪ್ ಎಂಬುದು ಶುಕ್ರ ಹೇಳ್ತಾನೆ. ಅದೇ ಅಪ್ಪ ಅಮ್ಮ, ಅತ್ತೆ ಮಾವ, ಬಂಧು ಬಳಗ, ಮಕ್ಕಳು, ಈ ರಿಲೇಶನ್ಶಿಪ್ ಎಲ್ಲ ಕೂಡ, ಈ ಸೆಳೆತ, ಇದೆಲ್ಲ ಕೂಡ ಗುರು ಸೂಚನೆ ಮಾಡ್ತಾನೆ. ಒಬ್ಬರ ಮೇಲೆ ಒಬ್ಬರಿಗೆ ಎಮೋಷನಲಿ ಎಷ್ಟು ಡಿಪೆಂಡ್ ಆಗಿದ್ದಾರೆ, ಇದೆಲ್ಲ ಗುರು. ನಾವೆಲ್ಲ ಕೂಡ ಎಮೋಷನಲ್ ಡಿಪೆಂಡ್ ಆಗಿದ್ದೀವಿ. ಯಾರಿಗಾನು ಮನೆಗೆ ಏನಾದ್ರು ಕಷ್ಟ ಆದ್ರೆ ನಾವು ಇಮಿಡಿಯೇಟ್ಲಿ ಸ್ಪಂದಿಸ್ತೇವೆ. ಇದೆಲ್ಲ ಕೂಡ ಎಮೋಷನಲ್ ಕ್ವಾಲಿಟಿ. ಇದಕ್ಕೆ ಗುರು ಚೆನ್ನಾಗಿರಬೇಕು. ಆಮೇಲೆ ಕುಟುಂಬ ಆಧಿಪತ್ಯ ಬಲ. ಯಾಕಂದ್ರೆ ಕುಟುಂಬದಲ್ಲಿ ನಾವು ಕೂಡ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ನಾವು ಕೂಡ ಒಂದು ಕುಟುಂಬದಲ್ಲಿ ಒಂದು ರೋಲ್ ಪ್ಲೇ ಮಾಡ್ತೇವೆ. ನಾವು ನಮ್ಮ ರೋಲ್ ಅನ್ನು ಸರಿಯಾಗಿ ಪ್ಲೇ ಮಾಡದೆ ಕುಟುಂಬದಲ್ಲಿರೋವರಿಗೆ ದುಃಖವನ್ನು ಉಂಟು ಮಾಡಿದ್ರೆ, ಅಪ್ಪ ಅಮ್ಮಗಾಗ್ಲಿ ಅತ್ತೆ ಮಾವಗಾಗ್ಲಿ ದುಃಖವನ್ನು ಉಂಟು ಮಾಡಿದ್ರೆ ಮುಂದಿನ ಜನ್ಮಗಳಲ್ಲಿ ಏನಾಗುತ್ತೆ ಅಂತಂದ್ರೆ ದುಃಖವನ್ನು ಉಂಟು ಮಾಡುವಂತ ಫ್ಯಾಮಿಲಿಯಲ್ಲೇ ನಾವು ಹುಡ್ತೇವೆ. ಇದು ಕರ್ಮ ಸಿದ್ಧಾಂತ. ಹಾಗಾಗಿ ಕುಟುಂಬ ಸ್ಥಾನ ಬಲ ಹೇಗಿದೆ ಅಂತಂಬುದು ಕೂಡ ನೋಡ್ಬೇಕಾಗ್ತದೆ. ಈ ಒಂದು ಜಾತಕದಲ್ಲಿ ಕುಟುಂಬ ಹೇಗಿದೆ ಅಂತಂತ ನೋಡಿ ಕುಟುಂಬ ಸ್ಥಾನ ಬಲ 2ನೇ ಮನೆಯಲ್ಲಿ ಮಿಥುನ ರಾಶಿಯಾಗಿದೆ. 2ನೇ ಮನೆಯನ್ನ ಯಾರೂ ಇಲ್ಲ, ಆದ್ರೆ 4 ಗ್ರಹಗಳು ನೋಡ್ತಾ ಇದೆ. ಬುಧ, ಶುಕ್ರ, ಸೂರ್ಯ, ಕುಜ. 2 ಶುಭ ಗ್ರಹಗಳು, 2 ಪಾಪ ಗ್ರಹಗಳು ನೋಡ್ತಾ ಇರೋದ್ರಿಂದ ಇದು 50-50, ಅರ್ಧ ಅನುಕೂಲ ಅರ್ಧ ಪ್ರತಿಕೂಲ. ಮನೆಯಲ್ಲಿ ಅರ್ಧ ಜನ ಸಹಕಾರ ಮಾಡಿದ್ರೆ ಅರ್ಧ ಜನ ಸಹಕಾರ ಮಾಡುವುದಿಲ್ಲ, ಈ ತರ ಸ್ಥಿತಿಯಲ್ಲಿ ಇರ್ತದೆ. ಆಮೇಲೆ ಕುಟುಂಬ ಕಾರಕ ಬಲ, ಎಮೋಷನ್ಸು, ಅಟ್ಯಾಚ್ಮೆಂಟ್ ಹೇಗಿರುತ್ತೆ? ಬಹಳ ಜನ ಪ್ರಶ್ನೆ ಕೇಳ್ತಿರ್ತಾರೆ, ಹೋಗುವಂತ ಅತ್ತಿ ಮಾವನ ಮನೆ ಹೇಗಿರ್ತಾಳೆ, ಒಳ್ಳೆ ಅತ್ತಿ ಮಾವ ಸಿಗ್ತಾರಾ ಇಲ್ವಾ, ಅತ್ತಿ ಮಾವ ಆಟಿಟ್ಯೂಡ್ ಹೇಗನ ಇಲ್ಲಿ, ಇವ್ರ ಜೊತೆ ಹೇಗಿರ್ತಾರೆ ಅಂತಂಬೋದು ಇವರ ಜಾತಕದಲ್ಲಿ 2ನೇ ಮನೆ ಮೇಲೆ ಡಿಪೆಂಡ್ ಆಗ್ತದೆ. ಕುಟುಂಬ ಕಾರಕ ಬಲ, ಕಾರಕ ಯಾರು? ಗುರು ಆಗ್ತಾನೆ. ಕಾರಕ ಈ ಜಾತಕದಲ್ಲಿ ಏನಾಗಿದ್ದಾನೆ? 6ನೇ ಮನೆಯಲ್ಲಿದ್ದಾನೆ. ಗುರು ಷಷ್ಠ ಸ್ಥಾನದಲ್ಲಿದ್ದಾನೆ, ಅದೊಂದು ಮೈನಸ್. ಚಂದ್ರನ ಜೊತೆಗಿದ್ದಾನೆ. ಚಂದ್ರ ಶುಭಗ್ರಹನೋ ಪಾಪಗ್ರಹನೋ? ಸೂರ್ಯನ ಹತ್ರ ಇರೋದ್ರಿಂದ ಪಾಪಗ್ರಹ. ಅಮಾವಾಸ್ಯ ಸಮಯದಲ್ಲಿ ಹುಟ್ಟಿರೋದ್ರಿಂದ ಕೃಷ್ಣ ಪಕ್ಷ ಸಮಯದಲ್ಲಿ ಹುಟ್ಟಿರೋದ್ರಿಂದ ಪಾಪಗ್ರಹ ಆಗ್ತದೆ, ಒಂದು ಮೈನಸ್. ಆಮೇಲೆ ಗುರುಗ್ರಹ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಸೊ ಈ ಕಾರಣ ಒಂದು ನೆಗೆಟಿವ್ ಆಗಿದೆ. ಸೊ ಹಾಗಾಗಿ ಕುಟುಂಬದ ವ್ಯವಸ್ಥೆ ಕೂಡ ಅನುಕೂಲ ಇಲ್ಲ. ಈ ಹುಡುಗಿಗೆ ಅತ್ತಿ ಮಾವದ ಸಹಕಾರ ಅಷ್ಟು ಅನುಕೂಲವಾಗಿ ಇಲ್ಲ. ಮದುವೆಗೆ ಮುಂಚೆ ಅಪ್ಪ ಅಮ್ಮನ ಸಹಕಾರ, ಮದುವೆ ಆದ ಮೇಲೆ ಅತ್ತೆ ಮಾವನ ಸಹಕಾರ, ಇದೆರಡೂ ಕೂಡ ಕಂಫರ್ಟಬಲ್ ಇರಲ್ಲ. ಯಾರಿಗಾದ್ರೂ ದ್ವಿತೀಯ ಕಾರಕನಾದಂತ ಗುರು ಬಲಹೀನವಾದ್ರೆ ಫ್ಯಾಮಿಲಿಯ ಕೋಆಪರೇಷನ್ ತುಂಬಾ ಕಡಿಮೆ ಇರುತ್ತೆ. ಅಥವಾ ಇವರ ಆಲೋಚನೆಗಳಿಗೆ ವಿರುದ್ಧವಾಗಿ ಫ್ಯಾಮಿಲಿ ಇರೋದಾಗ್ಲಿ, ಫ್ಯಾಮಿಲಿ ಆಲೋಚನೆಗೆ ವಿರುದ್ಧವಾಗಿ ಇವರ ಆಲೋಚನೆ ಮಾಡೋದಾಗ್ಲಿ ಆಗ್ತದೆ. ಆಮೇಲೆ ಕುಟುಂಬ ಆಧಿಪತ್ಯ ಬಲ. ಕುಟುಂಬ 2ನೇ ಮನೆ ಅಧಿಪತಿ ಯಾರು? ಬುಧ ಆಗ್ತಾನೆ. ಆ ಬುಧ ಕೂಡ ಅಷ್ಟಮದಲ್ಲಿದ್ದಾನೆ, ಕುಜನ ಜೊತೆಗಿದ್ದಾನೆ, ಪಾಪಗ್ರಹ ಕುಜನ ಜೊತೆಗಿದ್ದಾನೆ, ಶುಭಗ್ರಹ ಆದಂತ ಶುಕ್ರನ ಜೊತೆ, ಪಾಪಗ್ರಹ ಆದಂತ ಸೂರ್ಯನ ಜೊತೆಗಿದ್ದಾನೆ. ಓನ್ಲಿ ಶುಕ್ರ ಒಬ್ಬನೇ ಒಳ್ಳೆಯನಾಗಿದ್ದಾನೆ, ಅಷ್ಟಮ ಸಂಬಂಧ ಬಂದಿದೆ. ಹಾಗಾಗಿ ಫ್ಯಾಮಿಲಿ ಕೋಆಪರೇಷನ್ ಕೂಡ ಜಾಸ್ತಿ ಇರಲ್ಲ. ಮತ್ತೆ ಶತ್ರು ಕ್ಷೇತ್ರದಲ್ಲಿದ್ದಾನೆ ಬುಧ. ಹಾಗಾಗಿ ಸಪ್ತಮ ಸ್ಥಾನಾಧಿಪತಿ ದ್ವಿತೀಯ ಸ್ಥಾನಾಧಿಪತಿ ಎರಡೂ ಬಲಹೀನವಾಗಿರೋದ್ರಿಂದ ಒಂದು ಗಂಡನಿಂದ ಬೇಕಾದಂತಹ ಸಂತೋಷವೂ ಇಲ್ಲ, ಕುಟುಂಬದಿಂದ ಬರಬೇಕಾದಂತಹ ಸಂತೋಷವೂ ಇಲ್ಲ. ಈ ಹುಡುಗಿ ಅತ್ತೆ ಮಾವಗೆ ದೂರವಾಗಿ ಅಮ್ಮ ಅಪ್ಪನಿಂದ ಕೂಡ ಅಮ್ಮ ಅಪ್ಪನ ಜೊತೆ ಕೂಡ ಇರ್ಲಿಕ್ಕೆ ಇಷ್ಟಪಡದೆ ಒಂಟಿಯಾಗಿ ದೂರವಾಗಿ ಜೀವನ ಮಾಡ್ತಾ ಇದ್ದಾಳೆ. ಸೊ ಈ ತರ ಆಗ್ತದೆ. ಅದಕ್ಕೆ ವೈವಾಹಿಕ ಜೀವನ, ಹಿಂದೂ ವೈವಾಹಿಕ ಜೀವನ ಅಂದ್ರೆ ಕೇವಲ ವಿವಾಹ ಸ್ಥಾನ ಮಾತ್ರವಲ್ಲ, ಕುಟುಂಬ ಸ್ಥಾನವನ್ನು ನೋಡ್ಬೇಕು. ಕೆಲವೊಮ್ಮೆ ಕಳತ್ರ ಸ್ಥಾನದಲ್ಲಿ ಏನಾದ್ರೂ ಬಲಹೀನವಾಗಿದ್ದು ಕುಟುಂಬ ಸ್ಥಾನ ಚೆನ್ನಾಗಿದ್ರೆ, ಇಬ್ಬರು ಗಂಡ ಹೆಂಡತಿಯ ಮಧ್ಯೆ ಒಂದು ಅನ್ಯೋನ್ಯ ಅನುರಾಗಗಳ ಕಡಿಮೆ ಇದ್ರೂ ಕೂಡ ಕುಟುಂಬದ ಒಂದು ವ್ಯವಹಾರದಿಂದ ಪ್ಯಾಚಪ್ ಆಗ್ತದೆ. ಎಷ್ಟೋ ಜನ ನೋಡಿದ್ದೇವೆ, ಗಂಡ ಹೆಂಡತಿ ಒಂದು ಕ್ಷಣ ಕೂಡ ಒಬ್ಬರ ಮೇಲೆ ಹೋಗಲ್ಲ, ಆದ್ರೆ ಗಂಡ ಅವ್ರ ಅಪ್ಪ ಅಮ್ಮ ಗೌರವ ಕೊಡ್ತಾನೆ, ಮನೆಗೆ ಬೇಕಾದಂತ ಎಲ್ಲ ಹೆಲ್ಪ್ ಮಾಡ್ತಾನೆ. ಒಂದು ಕಾರಣದಿಂದ ಉಳ್ಕೊಂಡಂತ ಸಂಬಂಧಗಳು ಎಷ್ಟೋ ಇವೆ. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಇಷ್ಟ ಇಲ್ಲ, ಆದ್ರೆ ಅಪ್ಪ ಅಮ್ಮಗೆ ನನ್ನ ಹಳೆಯ ತುಂಬಾ ಸೇವೆ ಮಾಡ್ತಾನೆ, ಅತ್ತೆ ಮಾವಗೆ ಮಗಳು ತುಂಬಾ ಸೇವೆ ಮಾಡ್ತಾನೆ. ಈ ಒಂದು ಕಾರಣದಿಂದ
ಆ ಸಂಬಂಧ ಉಳಿದುಕೊಂಡಿರ್ತದೆ. ಸೊ ಹಾಗಾಗಿ ದ್ವಿತೀಯ ಸ್ಥಾನ ಅಂತಂಬೋದು ನಮ್ಮ ಹಿಂದೂ ವೈವಾಹಿಕ ಜೀವನ ವ್ಯವಸ್ಥೆಗೆ ಬ್ಯಾಕ್ ಬೋನ್ ಇದ್ದಂಗೆ. ಇದು ಚೆನ್ನಾಗಿ ಅಟ್ಲೀಸ್ಟ್ ಸಪ್ತಮ ಸ್ಥಾನ ಚೆನ್ನಾಗಿಲ್ಲದಿದ್ರು ಕೂಡ ದ್ವಿತೀಯ ಸ್ಥಾನ ಚೆನ್ನಾಗಿದ್ರೆ ತುಂಬಾ ಅನುಕೂಲವಾಗಿ ಡಿವೋರ್ಸ್ ಆಗದೆ, ಅಟ್ಲೀಸ್ಟ್ ಮಾನಸಿಕವಾದ ಹೊಂದಾಣಿಕೆ ಇಲ್ಲದಿದ್ರು ಕೂಡ ಮಕ್ಕಳನ್ನ ತೊಂದರೆ ಕೊಡಬಾರ್ದು. ಯಾಕಂದ್ರೆ ಡಿವೋರ್ಸ್ ಆದ್ರೆ ಸಫರ್ ಯಾರಾಗ್ತಾರೆ? ಮಕ್ಕಳು ಸಫರ್ ಆಗ್ತಾರೆ. ಅವರಿಗೆ ತೊಂದರೆ ಆಗಬಾರದು ಅಂತಂಬೋ ಒಂದು ಕಾರಣಕ್ಕಾಗಿ ಇನ್ನ ವಿವಾಹವು ವೈವಾಹಿಕ ಜೀವನ ಉಳಿದುಕೊಳ್ಳುತ್ತದೆ. ಸೊ ಈ ವಿಚಾರ ಎರಡು, ಈ ಒಂದು ವೈವಾಹಿಕ ಜೀವನವನ್ನು ನೋಡಬೇಕಾದ್ರೆ ಕಳತ್ರ ಸ್ಥಾನವೂ ಮುಖ್ಯ, ಹಾಗೆ ಕುಟುಂಬ ಸ್ಥಾನವೂ ಮುಖ್ಯ. ಈ ಒಂದು ಎಕ್ಸಾಂಪಲ್ ಇಂದ ನಾವು ನೋಡಬಹುದು. ಇದೇ ರೀತಿ ನೀವು ಬಹಳಷ್ಟು ಈ ಒಂದು ಅನೇಕ ಜಾತಕಗಳನ್ನ ಇದೇ ರೀತಿ ನೀವು ಪ್ರಯತ್ನ ಮಾಡಿ ನೋಡಿದ್ರೆ ಇದರ ಅನುಭವ